ಎಲ್ಲರಿಗೂ ನಮಸ್ತೆ. ಮತ್ತೆ ನಾನು ಇವತ್ತು ಸಂವಿಧಾನದ ವಿಷಯವನ್ನ ಆಯ್ದುಕೊಂಡಿದ್ದೀನಿ. ಸಂವಿಧಾನದ ವಿಷಯದಲ್ಲಿ ಇದು ನನ್ನ 4ನೇ ವಿಡಿಯೋ. ಈಗಾಗಲೇ ನಾನು ಸಂವಿಧಾನದ ಪ್ರಸ್ತಾವನೆ, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಅನ್ನುವಂತ 3 ಟಾಪಿಕ್ ಮೇಲೆ ನಾನು ಟೀಚ್ ಮಾಡಿದ್ದೀನಿ. ಸಂವಿಧಾನದ ವಿಷಯದಲ್ಲಿ ಇದು ನನ್ನ 4ನೇ ವಿಡಿಯೋ. DPSP ಬಗ್ಗೆ ಇವತ್ತು ನಾನು ಟೀಚ್ ಮಾಡ್ತೀನಿ. DPSP ಅಥವಾ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಇವತ್ತು ನಾವು ಟೀಚ್ ಮಾಡ್ತೀನಿ. ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳಂತಂದ್ರೆ ಏನು, ಯಾವ ಆರ್ಟಿಕಲ್ ಇಂದ ಯಾವ ಆರ್ಟಿಕಲ್ ವರೆಗೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸುತ್ತೆ, ಮತ್ತು ಈ ಒಂದು ವಿಷಯದ ಮೇಲೆ, ಈ ಒಂದು DPSP ಮೇಲೆ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನು ಇಲ್ಲಿವರೆಗೂ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ, ಮತ್ತೆ ಅಲ್ಲಿರುವಂತಹ ಅದರಲ್ಲಿ ಬರುವಂತಹ ಆರ್ಟಿಕಲ್ಗಳ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸೊ ಈ ರಾಜ್ಯ ನಿರ್ದೇಶಕ ತತ್ವಗಳು ಅಂತಂದ್ರೆ ಏನು? ಫಸ್ಟಿಗೆ ರಾಜ್ಯ ನಿರ್ದೇಶಕ ತತ್ವಗಳು ಅಂತಂದ್ರೆ ರಾಜ್ಯಕ್ಕೆ ನೀತಿ ಮತ್ತು ನಿರ್ದೇಶನವನ್ನು ನೀಡುವಂತಹ ತತ್ವಗಳಿಗೆ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳಿ ಕರಿತೀವಿ. ಓನ್ಲಿ ಇವು ಸರ್ಕಾರ ಯಾವ ರೀತಿಯಾಗಿರ್ಬೇಕು, ಹೇಗೆ ಆಡಳಿತವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು, ಸೊ ಯಾವ ರೀತಿಯಾಗಿ ಆಡಳಿತವನ್ನ ಮುಂದುವರಿಸಿಕೊಂಡು ಹೋದ್ರೆ ಪ್ರಜೆಗಳಿಗೆ ಅನುಕೂಲವನ್ನು ಹೇಗೆ ಮಾಡಿಕೊಡ್ಬೇಕು, ಮತ್ತು ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ಯಾವ ರೀತಿಯಾಗಿ ಜಾರಿಗೆ ತರಬೇಕು, ಒಂದು ರಾಜ್ಯ ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು, ಜನರ ಒಂದು ಅನುಕೂಲಕ್ಕಾಗಿ ಯಾವ ಯೋಜನೆಗಳನ್ನು ತರಬೇಕು, ಇವೆಲ್ಲವನ್ನ ರಾಜ್ಯಕ್ಕೆ ಡೈರೆಕ್ಷನ್ ಮತ್ತು ಅಡ್ವೈಸ್ ಮತ್ತು ಸಜೆಷನ್ ಅನ್ನು ಮಾಡುವಂತಹ ಒಂದು ಆರ್ಟಿಕಲ್ಸ್ ಗಳಿಗೆ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳಿ ಕರೀತವೆ. ಯಾಕಂದ್ರೆ ಇವು ನ್ಯಾಯಾಂಗದಿಂದ ರಕ್ಷಿತವಾದವುಗಳಲ್ಲ, ಇವುಗಳ ಜಾರಿಗಾಗಿ ನಾವು ನ್ಯಾಯಾಲಯಕ್ಕೂ ಹೋಗ್ಲಿಕ್ಕೆ ಬರಲ್ಲ, ಆದ್ರೆ ನಾವು ಅಡ್ವೈಸ್ ಮಾಡ್ತವೆ. ಈ ರೀತಿಯಾಗಿ ಮುಂದುವರಿಸ್ಕೊಂಡು ಹೋದ್ರೆ ಪ್ರಜೆಗಳ ಹಿತವನ್ನ ಕಾಪಾಡಬಹುದು, ನೀವು ಈ ರೀತಿಯಾಗಿ ಆಡಳಿತವನ್ನ ಮುಂದುವರಿಸ್ಕೊಂಡು ಹೋಗ್ರಿ ಅಂತ ರಾಜ್ಯಕ್ಕೆ ನೀತಿ ನಿರ್ದೇಶನವನ್ನ ನೀಡುವಂತಹ ತತ್ವಗಳಿಗೆ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳಿ ಕರೀತಾರೆ. ರಾಜ್ಯ ನಿರ್ದೇಶಕ ತತ್ವಗಳು ನಮ್ಮ ಸಂವಿಧಾನದ ಭಾಗ 4ರಲ್ಲಿ ಕಂಡು ಬರುತ್ತೆ. ಸಂವಿಧಾನದ ಭಾಗ 4 ಭಾಗ 4ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಕಂಡು ಬರುತ್ತೆ. ಈಗಾಗಲೇ ಭಾಗ 3ರಲ್ಲಿ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಂಡಿದ್ವಿ, ಮೀನ್ಸ್ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. 12ರಿಂದ 35ರವರೆಗಿನ ವಿಧಿಗಳು. ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಿದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಭಾಗ 4ರಲ್ಲಿ 36ರಿಂದ 51ರವರೆಗಿನ ವಿಧಿಗಳು ಕಂಡು ಬರ್ತವೆ. 36ರಿಂದ 51ರವರೆಗಿನ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. ಈ ರಾಜ್ಯ ನಿರ್ದೇಶಕ ತತ್ವಗಳು ಎಷ್ಟರಿಂದ ಎಷ್ಟು ಆರ್ಟಿಕಲ್ ವರೆಗೂ ಅಂತ ಕೇಳಿದ್ದಾರೆ, ಮತ್ತು ಭಾಗ ಎಷ್ಟು ಅಂತ ಕೇಳಿದ್ದಾರೆ. ಭಾಗ 4 36ರಿಂದ 51ರ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸ್ತಿರ್ತವೆ. ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಹಲವಾರು ದೇಶಗಳಿಂದ ಹಲವಾರು ವಿಷಯಗಳನ್ನ ನಾವು ಎರವಲು ಪಡ್ಕೊಂಡಿದ್ದೀವಿ ಈಗಾಗಲೇ, ಬೇರೆ ಬೇರೆ ವಿಷಯಗಳನ್ನ. ಹಾಗಾಗಿ ಭಾರತದ ಸಂವಿಧಾನವನ್ನ ಬೃಹತ್ ಮತ್ತು ಲಿಖಿತ ಸಂವಿಧಾನ ಅಂತ ಹೇಳಿ ಕರೀತಾರೆ. ಅದೇ ರೀತಿಯಾಗಿ ರಾಜ್ಯ ನಿರ್ದೇಶಕ ತತ್ವಗಳು ಅನ್ನುವಂತ ವಿಷಯವನ್ನ ನಾವು ಯಾವ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂದ್ರೆ ಐರಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಐರಿಷ್ ಕಾನ್ಸ್ಟಿಟ್ಯೂಷನ್ ದಿಂದ ಈ ಒಂದು ಟಾಪಿಕ್ ಅನ್ನ ನಾವು ಎರವಲು ಪಡ್ಕೊಂಡಿದ್ದೀವಿ. ಅಲ್ಲಿನ ಒಂದು ಸಂವಿಧಾನ ಯಾವ ರೀತಿಯಾಗಿ ರಾಜ್ಯಕ್ಕೆ ಡೈರೆಕ್ಷನ್ ಕೊಡ್ತೋ ಕೆಲವು ಚೇಂಜಸ್ ಗಳನ್ನು ಮಾಡಿಕೊಂಡು ನಮ್ಮ ಸಂವಿಧಾನದಲ್ಲಿ ಈ ಟಾಪಿಕ್ ಅನ್ನ ಸೇರಿಸ್ಕೊಳ್ಳಾಯ್ತು. ರಾಜ್ಯ ನಿರ್ದೇಶಕ ತತ್ವಗಳು ಅನ್ನುವಂತ ಟಾಪಿಕ್ ಅನ್ನ ಸೇರಿಸಲಾಯ್ತು. ಐರಿಷ್ ಸಂವಿಧಾನ ಇದು ಕೂಡ ಕ್ವಶನ್ಸ್ ಕೇಳಿದರೆ, ಯಾವ ಸಂವಿಧಾನದ ನಮ್ಮ ಇದರಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತೇಳಿ ಐರಿಷ್ ಸಂವಿಧಾನ. ಇದಕ್ಕಿಂತ ಮುಂಚೆ ಇನ್ನೊಂದು ವಿಷಯ, 1935ರ ಭಾರತದ ಸರ್ಕಾರ ಕಾಯ್ದೆ ಅಂತ ಬರುತ್ತೆ. 1935 ಭಾರತ ಸರ್ಕಾರ ಕಾಯ್ದೆ. ಈ ಕಾಯ್ದೆ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೇಬೇಕು. ನಮ್ಮ ಸಂವಿಧಾನ ಜಾರಿಗೆ 1950 ಜನವರಿ 26ರಿಂದ ನಮ್ಮ ಸಂವಿಧಾನ ಜಾರಿಗೆ ಬಂದದ್ದು. 1950 ಜನವರಿ 26 ನಮ್ಗೆಲ್ಲ ಗೊತ್ತಿರೋದು ಸಂವಿಧಾನ ಜಾರಿಗೆ ಬಂತು. ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಹಿಂದೆ ನಮ್ಮ ಆಡಳಿತ ಯಾವುದರ ಪ್ರಕಾರ ನಡೀತಿತ್ತು ಅಂದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರನೇ ಆಡಳಿತವನ್ನ ನಡ್ಸ್ಕೊಂಡು ಹೋಗ್ತಿದ್ವಿ. ಹಾಗಾಗಿ ಸಂವಿಧಾನ ಜಾರಿಗೆ ಬಂದಾಗ ಅಥವಾ ಸಂವಿಧಾನದಲ್ಲಿ ಇದರ ಒಂದು 80% ಶೇಕಡ 80ರಷ್ಟು ಇಲ್ಲಿರುವಂತ ಅಂಶಗಳನ್ನೇ ನಾವು ಸಂವಿಧಾನಕ್ಕೆ ಅಳವಡಿಸ್ಕೊಂಡ್ವಿ. ಬೇರೆ ದೇಶಗಳಿಂದ ಸಂವಿಧಾನಕ್ಕೆ ಹಲವಾರು ವಿಷಯಗಳನ್ನ ಎರವಲು ಪಡ್ಕೊಂಡಿದೀವಿ, ಇಲ್ಲ ಅಂತಲ್ಲ. ಆದ್ರೂ ಸಹಿತ ನಮ್ಮ ಭಾರತ ಸರ್ಕಾರ ಕಾಯ್ದೆ 1935 ಆಕ್ಟ್ ಅಲ್ಲಿರುವಂತಹ ಅಂಶಗಳನ್ನ, ಹಲವಾರು ಅಂಶಗಳನ್ನ
ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡ್ವಿ. ಅದಕ್ಕಾಗಿ ಈ ಒಂದು ಸಂವಿಧಾನ, ಈ ಒಂದು ಭಾರತ ಸರ್ಕಾರ ಕಾಯ್ದೆಯನ್ನ ಬ್ಲೂ ಪ್ರಿಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೀತಾರೆ. ಸಂವಿಧಾನದ ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೀತಾರೆ. ಬ್ಲೂ ಪ್ರಿಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಾನು ಕರೀತಾರೆ. ಯಾಕೆಂದ್ರೆ ಹಲವಾರು ಅಂಶಗಳು 80% ಇದರಿಂದನೇ ತೆಗೆದುಕೊಂಡಿದ್ದೀವಿ. ಯಾಕೆಂದ್ರೆ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಮುಂಚೆ ಈ ಆಕ್ಟ್ ಪ್ರಕಾರ ನಮ್ಮ ಆಡಳಿತ ನಡೀತಿತ್ತು. ಸಂವಿಧಾನ ಏನ್ ಜಾರಿಗೆ ಬಂತೋ, ರಚನಾ ಸಮಿತಿ ರಚನೆ ಆಯ್ತು, ಆ ಸಮಿತಿಯ ರಚನೆಯಲ್ಲಿ ಕೂಡ ಈ ಒಂದು ಕಾಯ್ದೆಯ ಅಂಶಗಳನ್ನೇ ಜಾಸ್ತಿ ನಾವು ಇದನ್ನ ಮಾಡ್ಕೊಂಡ್ವಿ. ನಾವೀಗ ಮಾತಾಡ್ತಿರೋದು ಯಾವುದು? ರಾಜ್ಯ ನಿರ್ದೇಶಕ ತತ್ವಗಳು. ಹಾಗಾದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಜಾರಿಗೆ ಬರ್ಬೇಕಾದ್ರೆ ಇದ್ರಲ್ಲಿ ಏನ್ ಮೆನ್ಷನ್ ಮಾಡಿದ್ರು, ಇದರಲ್ಲಿರುವ ಯಾವ ಅಂಶಗಳ ಪ್ರಕಾರ ರಾಜ್ಯ ನಿರ್ದೇಶಕ ತತ್ವಗಳು ಬಂತು ಅಂತೇಳಿ. ಬ್ರಿಟಿಷರ ಒಂದು ಅವಧಿಯಲ್ಲಿ ಗವರ್ನರ್ ಜನರಲ್ ಗಳನ್ನ ಕಾಣ್ತೀವಿ ನಾವು, ಗವರ್ನರ್ ಜನರಲ್ ಗಳನ್ನ. ಆಗ ಈ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ನಿಂತು ಗವರ್ನರ್ ಮತ್ತು ಗವರ್ನರ್ ಜನರಲ್ ಗಳಿಗೆ, ಪ್ರಜೆಗಳಿಗೆ ಅಥವಾ ಜನರಿಗೆ ಯಾವ ರೀತಿಯಾಗಿ ಆಡಳಿತವನ್ನು ನಡೆಸಬೇಕು, ಯಾವ ರೀತಿಯಾಗಿ ಇದನ್ನ ಕೊಡ್ಬೇಕು ಅಂತೇಳಿ ನಿರ್ದೇಶನವನ್ನ ನೀಡುತ್ತಿದ್ರಲ್ಲಿ ಗವರ್ನರ್ ಮತ್ತು ಗವರ್ನರ್ ಜನರಲ್ ನೋಡ್ತೀವಿ ನಾವು. ಬ್ರಿಟಿಷರ್ ಅವಧಿಯಲ್ಲಿ ಬಂಗಾಳ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಗವರ್ನರ್ಗಳು, ಗವರ್ನರ್ ಜನರಲ್ಗಳು ಇವೆಲ್ಲ ಒಂದು ಪದವಿಗಳನ್ನು ನೋಡ್ತೀವಿ. ಆ ಒಂದು ಸಂದರ್ಭದಲ್ಲಿ 1935ರ ಭಾರತದ ಸರ್ಕಾರ ಕಾಯ್ದೆಯಲ್ಲಿ ಈ ಒಂದು ಗವರ್ನರ್ ಮತ್ತು ಗವರ್ನರ್ ಜನರಲ್ ಗಳಿಗೆ ಕೆಲವೊಂದು ಸಲಹೆ ಮತ್ತು ಸೂಚನೆಗಳನ್ನು ನೀಡಿತು. ನೀವು ಪ್ರಜೆಗಳಿಗೆ ಈ ರೀತಿಯಾಗಿ ಅನುಕೂಲ ಮಾಡಿಕೊಡ್ಬೇಕು, ಆಮೇಲೆ ಸರ್ಕಾರವನ್ನು ಮುಂದುವರಿಸ್ಕೋಬೇಕಾದ್ರೆ ಈ ರೀತಿಯ ಕಾರ್ಯಕ್ರಮಗಳನ್ನ ತರಬೇಕು, ಈ ರೀತಿಯಾಗಿ ನಿರ್ದೇಶನವನ್ನ ನೀಡಿತು ಗವರ್ನರ್ ಮತ್ತು ಗವರ್ನರ್ ಜನರಲ್ ಗಳಿಗೆ. ಇದೇ ಅಂಶವನ್ನ ನಮ್ಮ ಒಂದು ಸಂವಿಧಾನ ರಚಿಸುವಾಗ ಅಂಶವನ್ನ ತೆಗೆದುಕೊಂಡು ನಾವು ರಾಜ್ಯಗಳು, ಯಾಕಂದ್ರೆ ಭಾರತದಲ್ಲಿ ಭಾರತ ದೇಶದಲ್ಲಿ ರಾಜ್ಯಗಳಿದಾವೆ, ಜಿಲ್ಲೆಗಳಿದಾವೆ, ಈ ಒಂದು ಇದಿದೆ, ರಾಜ್ಯಗಳು ಜಿಲ್ಲೆಗಳು ಹಲವಾರು ಕಂಡು ಬರುತ್ತೆ. ಆ ಒಂದು ರಾಜ್ಯವನ್ನ ಮುಂದುವರಿಸಿಕೊಂಡು ಹೋಗ್ಬೇಕಾದ್ರೆ ಈ ಗವರ್ನರ್ ಮತ್ತು ಗವರ್ನರ್ ಜನರಲ್ ಗಳಿಗೆ ಯಾವ ರೀತಿಯಾಗಿ ನೀತಿ ನಿರ್ದೇಶನಗಳು ನೀಡ್ತಿದ್ರು, ಹಾಗೆ ನಮ್ಮ ಒಂದು ರಾಜ್ಯಕ್ಕೆ ನೀತಿ ನಿರ್ದೇಶನವನ್ನ ನೀಡ್ಲಿಕ್ಕೆ, ರಾಜ್ಯವನ್ನ ಮುನ್ನಡೆಸಿಕೊಂಡು ಹೋಗ್ಬೇಕಾದ್ರೆ ಒಂದು ಆಕ್ಟ್ ಅನ್ನ ಒಂದು ಇದನ್ನ ತರೋಣ, ಆ ಒಂದು ಪ್ರಕಾರ ಅವರಿಗೆ ಅಡ್ವೈಸ್ ಮಾಡಬಹುದು, ಸಲಹೆ ಸೂಚನೆ ತರಬಹುದು ಅಂತೇಳಿ ಇದರಲ್ಲಿರುವಂತ ಅಂಶಗಳನ್ನ ನಾವು ಎರವಲ್ ಪಡ್ಕೊಂಡು ಅಂಶಗಳನ್ನ ಸೇರಿಸ್ಕೊಂಡು ಈ DPSP ಅನ್ನುವಂತ ಕಾನ್ಸೆಪ್ಟ್ ಬಂತು. ಈ DPSP ಅನ್ನೋ ಕಾನ್ಸೆಪ್ಟ್ ಬಂತು ಮತ್ತು ಐರಿಷ್ ಸಂವಿಧಾನದಲ್ಲಿರುವಂತ ಕೆಲವು ಅಂಶಗಳನ್ನ ಎರವಲ್ ಪಡ್ಕೊಂಡು ಟೋಟಲ್ ಆಗಿ ಭಾರತ ಸರ್ಕಾರ ಕಾಯ್ದೆ ಮತ್ತು ಐರಿಷ್ ಸಂವಿಧಾನ ಇದರಲ್ಲಿರುವಂತ ಅಂಶಗಳನ್ನ ಬಳಸಿಕೊಂಡು ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ DPSP ಅನ್ನುವಂತ ಬಂತು. ಅದರಲ್ಲಿ 36ರಿಂದ 51ರವರೆಗಿನ ಆರ್ಟಿಕಲ್ಗಳನ್ನ ಸೇರಿಸಲಾಯಿತು. ಈ 36ರಿಂದ 51ರವರೆಗೆ ಆರ್ಟಿಕಲ್ ರಾಜ್ಯಕ್ಕೆ ಹಲವಾರು ರೀತಿಯಲ್ಲಿ ನಿರ್ದೇಶನಗಳು ನೀಡುತ್ತೆ. ಮಹಿಳೆಯರಿಗೆ ಯಾವ ರೀತಿಯಾಗಿ ಸೌಲಭ್ಯಗಳು ಕೊಡಬೇಕು, ಪರಿಸರವನ್ನು ಯಾವ ರೀತಿಯಾಗಿ ರಕ್ಷಿಸಬೇಕು, ಆಮೇಲೆ ರಾಷ್ಟ್ರದ ಕಲ್ಯಾಣಕ್ಕಾಗಿ ಗ್ರಾಮ ಪಂಚಾಯತಿಗಳಿಗೆ ಯಾವ ರೀತಿಯಾಗಿ ಸೌಲಭ್ಯಗಳನ್ನು ಕೊಡಬೇಕು, ಆಮೇಲೆ ಮಹಿಳೆಯರ ಪುರುಷರ ಆರೋಗ್ಯ, ನಿರುದ್ಯೋಗ ಸಮಸ್ಯೆ, ಸೊ ನಮ್ಮ ಒಂದು ಇದರಲ್ಲಿ ರಾಜ್ಯದಲ್ಲಿ ಕಂಡುಬರುವಂತ ಯಾವ ರೀತಿಯ ಸಮಸ್ಯೆಗಳಿದಾವೋ ಅವುಗಳನ್ನ ಯಾವ ರೀತಿಯಾಗಿ ನಿವಾರಣೆ ಮಾಡಬೇಕು ಮತ್ತು ಪ್ರಜೆಗಳಿಗೆ ಒಂದು ಜನಹಿತ ಕಲ್ಯಾಣ ಸರ್ಕಾರವನ್ನ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನ ಅಡ್ವೈಸ್ ಮಾಡುವುದೇ ಈ 36ರಿಂದ 51ರವರೆಗಿನ ವಿಧಿಗಳು. ಸೊ ಇವತ್ತು ನಾವು 36ರಿಂದ 51ರ ವಿಧಿಗಳು ಏನ್ ಹೇಳುತ್ತೆ, ಸರ್ಕಾರಕ್ಕೆ ಯಾವ ರೀತಿಯಾಗಿ ನಿರ್ದೇಶನವನ್ನ ನೀಡುತ್ತವೆ ಅಂತ ಹೇಳಿ ಈಗ ಒಂದೊಂದಾಗಿ ಆರ್ಟಿಕಲ್ ಬಗ್ಗೆ ನಾವು ತಿಳ್ಕೊಂಡು ಹೋಗೋಣ. ಭಾಗ 4 36ರಿಂದ 51ರವರೆಗಿನ ಆರ್ಟಿಕಲ್ಸ್ಗಳು. 36ರಿಂದ 51ರವರೆಗಿನ ವಿಧಿಗಳು. ಫಸ್ಟ್ 36ನೇ ಆರ್ಟಿಕಲ್ ಏನ್ ಹೇಳ್ತತಿ ಸರ್? ನಾವ್ ಈಗಾಗಲೇ ಹೇಳಿದ್ವಿ ರಾಜ್ಯಕ್ಕೆ ನಿರ್ದೇಶನ ನೀಡುವುದು, ಡೈರೆಕ್ಷನ್ ಮಾಡ್ತವೆ ಅಂತೇಳಿ. ಈಗಾಗಲೇ ನಾವು ಭಾಗ 3ರಲ್ಲಿ 12ನೇ ವಿಧಿಯನ್ನ ತಿಳಿದಿದ್ವಿ. ರಾಜ್ಯ ಪದದ ಅರ್ಥ 12ನೇ ವಿಧಿ. 12ನೇ ವಿಧಿ ಏನ್ ಹೇಳ್ತತಿ? ಮೂಲಭೂತ ಹಕ್ಕುಗಳಲ್ಲಿ ರಾಜ್ಯ ಪದದ ಅರ್ಥವನ್ನ ಹೇಳ್ತತಿ. ರಾಜ್ಯ ಪದದ ಅರ್ಥವನ್ನ ಹೇಳ್ತತಿ. ಸೇಮ್ ಇದು ಸೇಮ್ ಆರ್ಟಿಕಲ್. ಇಲ್ಲಿ ರಾಜ್ಯ ಎಂಬ ಪದಕ್ಕೆ 12ನೇ ವಿಧಿಯಲ್ಲಿ ಏನ್ ಹೇಳ್ತಿತ್ತು? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಮತ್ತು ಪ್ರಾಧಿಕಾರಗಳು 4 ಬರುತ್ತೆ. ರಾಜ್ಯ ಎಂಬ ಪದ ಕೇವಲ ಒಂದು ಇದಕ್ಕೆ ಸೀಮಿತವಾಗಿಲ್ಲ, ವಿಶಾಲ ಅರ್ಥವನ್ನ ಒಳಗೊಂಡಿದೆ ಅಂತೇಳಿ ಇದು ಹೇಳಿದ್ರೆ 12ನೇ ವಿಧಿ ಹೇಳಿದ್ರೆ, ಈ 36ನೇ ವಿಧಿ ರಾಜ್ಯ ಎಂಬ ಪದದ ಅರ್ಥದಲ್ಲಿರುವಂತ ಅಂಶಗಳೇನಿದಾವೆ
ಅವುಗಳು ಯಾವ ರೀತಿಯಾಗಿ ಕಾನೂನನ್ನ ರೂಪಿಸ್ಬೇಕು, ಯಾವ ರೀತಿಯಾಗಿ ಒಂದು ಜನಕ್ಕೆ ಕಾನೂನನ್ನ ರೂಪಿಸಿ ಉಪಯೋಗ ಮಾಡಿಕೊಡ್ಬೇಕು ಅಂತ ಹೇಳಿ ಇದು ತಿಳಿಸುತ್ತೆ. ಸೇಮ್ ಅರ್ಥ ಇದು ರಾಜ್ಯದ ಅರ್ಥವನ್ನೇ ಮೆನ್ಷನ್ ಮಾಡ್ತದೆ. ಇಲ್ಲೇನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆ, ನಾಲ್ಕನೇದು ಪ್ರಾಧಿಕಾರಗಳು ಬರ್ತಾವು. ಪ್ರಾಧಿಕಾರಗಳಿಗೆ ಈ ರಾಜ್ಯ ಎಂಬ ಪದದಲ್ಲಿರುವಂತ ಅಂಶಗಳಿಗೆ ಯಾವ ರೀತಿಯಾಗಿ ಜನರಿಗೆ ಒಂದು ಉಪಯೋಗವಾಗುವಂತ ಸರ್ಕಾರವನ್ನು ಮುನ್ನಡೆಸಿಕೊಂಡು ಹೋಗ್ಬೇಕು ಅನ್ನುವುದನ್ನ ಇಲ್ಲಿರುವಂತ ಅಂಶಗಳಿಗೆ ಇದು ಡೈರೆಕ್ಷನ್ ಮಾಡುತ್ತೆ. ಇದು ಇಂಪಾರ್ಟೆಂಟ್. ರಾಜ್ಯದಲ್ಲಿರುವಂತ ಪದದ ಅರ್ಥವನ್ನು ಕೇಳ್ಬೋದು, ರಾಜ್ಯದಲ್ಲಿ ಯಾವ್ಯಾವ ಅಂಶಗಳು ಬರ್ತವೆ ಅಂತ. ಅವು 4 ಅಂಶಗಳ ಗಮನದಲ್ಲಿ ಇಟ್ಕೋಬೇಕು. ಇದು 12ನೇ ವಿಧಿ ಮೂಲಭೂತ ಹಕ್ಕಿನಲ್ಲಿ ಬರ್ತತಿ. ಸೇಮ್ ಇದಕ್ಕೆ ಯಾವುದಕ್ಕೆ ಇದು ರಾಜ್ಯ ಎಂಬ ಪದಕ್ಕೆ ಯಾವುದಕ್ಕೆ ನೀತಿ ನಿರ್ದೇಶನವನ್ನು ನೀಡ್ತತಿ ಅಂದ್ರೆ ಇವುಗಳಿಗೆ ನೀತಿ ನಿರ್ದೇಶನಗಳು ನೀಡ್ತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು, ಪ್ರಾಧಿಕಾರಗಳು ಯಾವ ಕಾನೂನು ಮಾಡಲು ಅರ್ಹವಾದಂತ ಸಂಸ್ಥೆಗಳಿದಾವೋ ಅವುಗಳಿಗೆ ರಾಜ್ಯ ಅಂತ ನಾವು ಕರಿತೀವಿ. ಆ ರಾಜ್ಯ ಎಂಬ ಪದದಲ್ಲಿರುವಂತ ಅಂಶಗಳಿಗೆ ಇದು ಡೈರೆಕ್ಷನ್ ಮಾಡ್ತದೆ. ಈ ರೀತಿಯಾಗಿ ಉತ್ತಮ ಅಂಶಗಳನ್ನ ಅಳವಡಿಸಿಕೊಳ್ಳ್ರಿ ಅನ್ನುವುದನ್ನ ನಿರ್ದೇಶನ ನೀಡುವುದೇ ರಾಜ್ಯ. ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ರಾಜ್ಯ ಎಂಬ ಪದದ ಅರ್ಥವನ್ನ ಸೂಚಿಸ್ತತಿ. ಆ ಪದದಲ್ಲಿ ಇಷ್ಟು ಅಂಶಗಳು ಬರ್ತವೆ, ಇವುಗಳಿಗೆ ನಿರ್ದೇಶನವನ್ನ ನೀಡುವುದೇ ಈ ರಾಜ್ಯ ಎಂಬ ಪದದ ಅರ್ಥ. ಇದು ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ 36ನೇ ಆರ್ಟಿಕಲ್ ತಿಳಿಸಿ ನಮ್ಗೆ ಕೊಡ್ತದೆ. ನೆಕ್ಸ್ಟ್ 37ನೇದು ಸೇಮ್ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ 12ನೇ ವಿಧಿ ಏನಿತ್ತು ಸೇಮ್ ಅದೇ 36ನೇ ವಿಧಿಯಲ್ಲಿ ಆ ಒಂದು ಪದಕ್ಕೆ ಡೈರೆಕ್ಷನ್ ಅಲ್ಲಿ ಮಾಡ್ತದೆ. 37ನೇದು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಲ್ಲ. ಇದು ವೆರಿ ಇಂಪಾರ್ಟೆಂಟ್. ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಈಗ ಫಂಡಮೆಂಟಲ್ ರೈಟ್ಸ್ ನಮ್ಗೆ ಜಾರಿ ಆಗದಿದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಯ್ತು ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ರಿಟ್ಗಳನ್ನ ಹೊರಡಿಸುತ್ತೆ. ಆ ರಿಟ್ಗಳ ಹೊರಡಿಸುವುದರಿಂದ ನಮ್ಗೆ ನ್ಯಾಯವನ್ನು ದೊರಕುತ್ತದೆ. ಬಟ್ ಈ DPSP ಅಲ್ಲಿರುವಂತಹ ಅಂಶಗಳ ಜಾರಿಗಾಗಿ ನಾವು ನ್ಯಾಯಾಲಯಕ್ಕೆ ಹೋಗಲು ಬರೋದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಇದೆ, ಕೇವಲ ರಾಷ್ಟ್ರಕ್ಕೆ ಅಥವಾ ರಾಜ್ಯಕ್ಕೆ ಹೀಗೆ ಮುಂದುವರ್ಸ್ಕೊಂಡು ಹೋಗ್ರಿ. ಉತ್ತಮ ಆಡಳಿತಕ್ಕಾಗಿ ಕೇವಲ ಸಜೆಷನ್, ಸಲಹೆ ಮತ್ತು ಸೂಚನೆಗಳನ್ನ ಮಾತ್ರ ಇದು ನಾವು ನೀಡ್ತೀವಿ. ಬಟ್ ಇದನ್ನ ಜಾರಿ ಆಗಿ ತರ್ಲಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಬರಂಗಿಲ್ಲ. ಈ ಅಂಶವನ್ನ ಸಂವಿಧಾನದಲ್ಲಿ ಯಾಕೆ ಸೇರ್ಪಡೆ ಮಾಡಿಕೊಂಡ್ರು ಅನ್ನೋದನ್ನ ನೋಡ್ಬೇಕು. ಈಗ ಒಂದು ಸ್ಟೇಟ್ ಅನ್ನ ತೆಗೆದುಕೊಳ್ಳಿ, ಒಂದು ರಾಜ್ಯ ಸ್ಟೇಟ್ ಅನ್ನ ತೆಗೆದುಕೊಳ್ಳಿ, ರಾಜ್ಯ. ಫಾರ್ ಎಕ್ಸಾಂಪಲ್ ನಮ್ದೇ ಕರ್ನಾಟಕ ರಾಜ್ಯವನ್ನ ತೆಗೆದುಕೊಂಡ್ರೆ ಈ ಒಂದು ಕಾರ್ಯಕ್ರಮದ ಯಾವುದೋ ಒಂದು ಹೆಸರು, ಒಂದು ಪ್ರೋಗ್ರಾಮ್ ಅನ್ನ ಜಾರಿಗೆ ತಗೊಂಡ್ಬನ್ರಿ ಅಂತ ಹೇಳ್ತದೆ. ಅದ ಮಹಿಳೆಯರಿಗೆ ಒಂದು ಇದಾಗುವಂತ ಒಂದು ಉತ್ತಮವಾದ ಅಂಶವನ್ನ ಜಾರಿಗೆ ಬರ್ರಿ ಅಂತ ಹೇಳಿ ಈ ರಾಜ್ಯ ನಿರ್ದೇಶಕ ತತ್ವ ನಮಗೆ ಸ್ಟೇಟ್ಗೆ ಅಡ್ವೈಸ್ ಮಾಡಿದ್ರೆ ಈ ಸ್ಟೇಟ್ ಅದನ್ನ ಜಾರಿಗೆ ತರಬಹುದು ಅಥವಾ ತರದೇನೆ ಇರಬಹುದು. ಮತ್ತೆ ನೀವು ತಂದಿಲ್ಲ ಯಾಕ, ನಮ್ಮಲ್ಲಿ ಆಕ್ಟ್ ಇದೆ 37ನೇ ಪ್ರಕಾರ ನಾವು ಅಂತ ಹೇಳಿ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಆ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತರಬೇಕಾದ್ರೆ ಸರ್ಕಾರದಲ್ಲಿ ಹಣ ಇಲ್ಲದೆ ಇರಬಹುದು, ಸಂಪನ್ಮೂಲಗಳ ಕೊರತೆ ಇರಬಹುದು, ಹಣವಿಲ್ಲದಿರಬಹುದು, ಅಥವಾ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸರ್ಕಾರಕ್ಕೆ ಸಾಲದ ಹೊರೆಯಾಗಿರ್ಬೋದು. ಕೇವಲ ಇದನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳುವಂತ ಇಂತ ಒಂದು ಪ್ರೋಗ್ರಾಮ್ ಇದೆ, ತೆಗೆದುಕೊಂಡು ಬನ್ನಿ, ಮಹಿಳೆಯರ ಒಂದು ಸುಧಾರಿಸಬಹುದು ಅಂತ ಡೈರೆಕ್ಷನ್ ಮಾಡ್ಬೋದು ಅಷ್ಟೇ. ಬಟ್ ಅದು ತರಲೇಬೇಕು ಎಂಬ ನಿಯಮ ಇಲ್ಲ. ಯಾಕಂದ್ರೆ ಅದಕ್ಕೆ ತನ್ನದೇ ಆದಂತ ಸಂಬಂಧ, ನೀವು ಹಿಂಗ್ ತಗೊಂಡ್ಬಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತತೆ ಅಷ್ಟೇ. ಬಟ್ ತಗೊಂಡ್ ಬಂದಿಲ್ಲ ಅಂತ ಯಾಕಂತ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಹಾಗಾದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯ ರಕ್ಷಿತವಾದವುಗಳಲ್ಲ. ಅವುಗಳನ್ನ ಪ್ರಶ್ನಿಸಿ, ಅವುಗಳನ್ನ ಯಾಕೆ ತಂದಿಲ್ಲ ಜಾರಿಗೆ ಅಂತ ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಬರಂಗಿಲ್ಲ. ಸ್ಪಷ್ಟವಾಗಿ ಮೆನ್ಷನ್ ಇದೆ 37ನೇ ಆರ್ಟಿಕಲ್. ಇವುಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ನೆಕ್ಸ್ಟ್ 38ನೇ ಆರ್ಟಿಕಲ್. ಕಲ್ಯಾಣ ರಾಷ್ಟ್ರದ ಕಲ್ಪನೆ, ಕಲ್ಯಾಣ ರಾಜ್ಯ ಅಥವಾ ಕಲ್ಯಾಣ ರಾಷ್ಟ್ರ.
ಸ್ಥಾಪನೆ. ರಾಜ್ಯ ನಿರ್ದೇಶಕ ತತ್ವಗಳ ಉದ್ದೇಶ ಕಲ್ಯಾಣ ರಾಜ್ಯವನ್ನ ಸ್ಥಾಪಿಸುವುದಾಗಿದೆ. ಸುಖಿ ರಾಜ್ಯ ಒಂದು ಕ್ವಶನ್ ಬಂದಿತ್ತು PC ಎಕ್ಸಾಮ್ಗಳಲ್ಲಿ. DPSP ರಾಜ್ಯ ನಿರ್ದೇಶಕ ತತ್ವಗಳ ಉದ್ದೇಶ ಯಾವುದು? ಕೆಳಗೆ ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯ, ಜನಹಿತಕಾರಿ, ಹಿಂಗ ಆಪ್ಷನ್ಸ್ ಕೊಟ್ಟಿದ್ರು. ಮೇನ್ ರಾಜ್ಯ ನಿರ್ದೇಶಕ ತತ್ವಗಳ ಉದ್ದೇಶ ಏನಂದ್ರೆ ಉದ್ದೇಶವನ್ನ ಇದು 38ನೇ ತಿಳಿಸುತ್ತೆ. ಕಲ್ಯಾಣ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅಥವಾ ಸುಖಿ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು. ಸುಖಿ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಜನರಿಗೆ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸಬೇಕು. ಮುಖ್ಯವಾಗಿ ಆರೋಗ್ಯ, ಶಿಕ್ಷಣ, ನಿರುದ್ಯೋಗದ ಸಮಸ್ಯೆ, ಮೂಢನಂಬಿಕೆ ಇವುಗಳನ್ನ ಹೋಗಲಾಡಿಸಿದಾಗಲೇ ಒಂದು ರಾಷ್ಟ್ರ ಕಲ್ಯಾಣ ರಾಷ್ಟ್ರವಾಗ್ಲಿಕ್ಕೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಭಾಗ 4ರ 38ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ ಕಲ್ಯಾಣ ರಾಷ್ಟ್ರ ಅಥವಾ ಕಲ್ಯಾಣ ರಾಜ್ಯ ಸ್ಥಾಪನೆ ಮಾಡ್ರಿ ಅಂತ ಹೇಳ್ತದೆ. ಹಾಗಾಗಿ ಆ ಒಂದು ಕಲ್ಯಾಣ ರಾಷ್ಟ್ರದ ಸ್ಥಾಪನೆಗೆ ಬೇಕಾಗಿರುವಂತಹ ಒಂದು ಏನೇನ್ ನೀಡ್ಸ್ ಗಳಿದಾವೆ, ಯಾವ ರೀತಿಯಾಗಿ ಜಾರಿಗೆ ತರಬೇಕು ಅಂತ ಸಜೆಷನ್ ಮಾಡ್ತದೆ ಅಷ್ಟ. ಹಾಗಾದ್ರೆ ಈ ಒಂದು 38ನೇ ಆರ್ಟಿಕಲ್ ಅಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಉದ್ದೇಶ ಏನಾಗಿದೆ ಅಂದ್ರೆ ಕಲ್ಯಾಣ ರಾಷ್ಟ್ರದ ಅಥವಾ ಸುಖಿ ರಾಷ್ಟ್ರದ ರಾಷ್ಟ್ರವನ್ನ ಸ್ಥಾಪನೆ ಮಾಡುವಂತ ಉದ್ದೇಶವನ್ನ ಹೊಂದಿದೆ. ನೆಕ್ಸ್ಟ್ 39ನೇ ಆರ್ಟಿಕಲ್ ಏನ್ ಹೇಳ್ತೈತೆ ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ. ಏನಿದು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಂದ್ರೆ, ಈಗ ಪುರುಷರು ಮಹಿಳೆಯರು ಒಂದ್ ಕೆಲಸವನ್ನ ಪುರುಷರಿಗೆ ಸರಿ ಸಮಾನವಾಗಿ ಮಹಿಳೆಯರು ಮಾಡ್ತಾರೆ ಅಂದ್ರೆ ಪುರುಷರಿಗೆ ಸಮಾನವಾದ ವೇತನವನ್ನ ಮಹಿಳೆಯರಿಗೆ ಕೊಡ್ರಿ ಅನ್ನುವಂಥದ್ದೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳಿ ಕರೀತಾರೆ. ಈಗ ಹಳ್ಳಿಗಾಡುಗಳಾಗಿರೋದು ಬಹಳಷ್ಟು ಪ್ರದೇಶಕ್ಕೆ ಇದು ಈ ಒಂದು ತಾರತಮ್ಯ ಇದ್ದೇ ಇದೆ. ಯಾಕಂದ್ರೆ ಪುರುಷರೇ ಸಮಾನವಾಗಿ ಸ್ತ್ರೀಯರು ದುಡಿದ್ರು ಕೂಡ ಪುರುಷರಿಗೆ ಬೇರೆ ಒಂದು ವೇತನ ಇರುತ್ತೆ, ಸ್ತ್ರೀಯರಿಗೆ ಬೇರೆ ಕೂಲಿಯನ್ನು ಕೊಡ್ತಿರ್ತಾರೆ. ಈ ತಾರತಮ್ಯವನ್ನು ಹೋಗ್ಲಾಡಿಸ್ಬೇಕು. ಪುರುಷರಿಗೆ ಸ್ತ್ರೀಯರಿಗೆ ಸಮಾನವಾದಂತ ಅವಕಾಶಗಳು ಸಿಗ್ಬೇಕು ಮತ್ತು ಸಮಾನವಾದ ವೇತನ ಸಿಗ್ಬೇಕು. ಈ ತಾರತಮ್ಯವನ್ನು ಆಡಿಸಿದ್ರೇನೆ ಹಳ್ಳಿಗಳಿರುವಂತ ಸಾಮಾಜಿಕ ವ್ಯವಸ್ಥೆ ಸುಧಾರಣೆ ಆಗುತ್ತೆ. ಸೊ ಭಾರತ ಹಳ್ಳಿಗಳ ದೇಶ. ಈ ಒಂದು ತಾರತಮ್ಯವನ್ನ ಏನಿದೆ ಇದನ್ನ ಹೋಗಲಾಡಿಸಿ ಎಲ್ಲರಿಗೂ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಕೊಡಿರಿ ಅಂತ ಹೇಳಿ ಈ ಒಂದು 39ನೇ ಆರ್ಟಿಕಲ್ ಹೇಳುತ್ತೆ. 40ನೇದು ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ. ಗ್ರಾಮ ಪಂಚಾಯಿತಿ ಸ್ಥಾಪನೆ. ಏನಿದು ಗ್ರಾಮ ಪಂಚಾಯಿತಿ ಅಂದ್ರೆ ಈಗಾಗಲೇ ಹೇಳಿದೆ ಭಾರತ ಹಳ್ಳಿಗಳ ದೇಶ ಅಂತ. ಹಳ್ಳಿಗಳ ಅಭಿವೃದ್ಧಿ ಆದಾಗಲೇ ದೇಶದ ಪ್ರಗತಿ. ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಅನ್ನ ಸ್ಥಾಪಿಸಿದಾಗ ಹಳ್ಳಿಗಳಲ್ಲಿರುವಂತ ಜನರು ಸಹಿತ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಂದ ಗ್ರಾಮ ಪಂಚಾಯಿತಿಗಳನ್ನ ಸ್ಥಾಪನೆ ಮಾಡ್ರಿ ಅಂತ ಬಂತು. ಈ ಗ್ರಾಮ ಪಂಚಾಯಿತಿ ಅಂದ ತಕ್ಷಣ ನಮ್ಗೆ ನೆನಪಾಗುವಂತ ಹೆಸರು ಯಾವ್ದು ಅಂದ್ರೆ ಬಲವಂತರಾಯ್ ಮೆಹ್ತಾ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿ, 1993 73 ಮತ್ತು 74ನೇ ತಿದ್ದುಪಡಿ ಇವೆಲ್ಲವೂ ಆರಂಭವಾಗ್ತವೆ. 1952ರಲ್ಲಿ CDP ಪ್ರೋಗ್ರಾಮ್ ಬಂತು. CDP ಪ್ರೋಗ್ರಾಮ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ನಾವು, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿ. ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಹಳ್ಳಿಗಳ ಒಂದು ಪ್ರಗತಿ ಆಗ್ಬೇಕಾದ್ರೆ ಏನೇನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಇವುಗಳ ಬಗ್ಗೆ ಎಲ್ಲ ತಿಳಿಸ್ತು. ನರೇಗಾ ಆಗಿರ್ಬೋದು, ಕನಿಷ್ಠ ಕೂಲಿ ವೇತನ ಆಗಿರ್ಬೋದು, ಹಳ್ಳಿಗಳ ಒಂದು ಉದ್ಧಾರಕ್ಕಾಗಿ ಏನೇನ್ ಮಾಡ್ಬೇಕು, ಹಳ್ಳಿಗಳಲ್ಲಿ ರಸ್ತೆಗಳ ಅಭಿವೃದ್ಧಿ ಇಲ್ಲ ಅಂದ್ರೆ ರಸ್ತೆ ಕಾಮಗಾರನ ಹಮ್ಮಿಕೋಬೇಕು, ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಬೇಕು, ಹಳ್ಳಿಗಳಲ್ಲಿ ಶಾಲೆಗಳಿಲ್ಲದ ಶಿಕ್ಷಣದ ಅಭಿವೃದ್ಧಿಗೆ ಶಾಲೆಗಳನ್ನ ಸ್ಥಾಪನೆ ಮಾಡಬೇಕು. ಇವೆಲ್ಲವನ್ನು ಮಾಡಿ CDP ಒಂದು ಪ್ರೋಗ್ರಾಮ್ ಅಲ್ಲಿ ಬರುತ್ತೆ. 1952ರಲ್ಲಿ ಈ ಒಂದು ಬಂತು. ಹಾಗೆ ಮುಂದೆ ಹೋಗಿ 40ನೇ ವಿಧಿಯಲ್ಲಿ ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಗ್ರಾಮ ಪಂಚಾಯಿತಿಯನ್ನ ಸ್ಥಾಪನೆ ಮಾಡಿ. ಈ ಗ್ರಾಮ ಪಂಚಾಯಿತಿಯನ್ನ ಸ್ಥಾಪನೆ ಮಾಡಿ ಅಂತ ಇದನ್ ಬಂದಾಗ 1957ರಲ್ಲಿ ಬಲವಂತರಾಯ್ ಮೆಹ್ತಾ ಕಮಿಟಿ ಬಂತು, ಸ್ಥಾಪನೆ ಆಯ್ತು. ಒಂದು ಬಲವಂತರಾಯ್ ಮೆಹ್ತಾ. ಈ ಬಲವಂತರಾಯ್ ಮೆಹ್ತಾ ಕಮಿಟಿ ಏನ್ ಮಾಡಿತಂದ್ರೆ 3 ಹಂತದ ಗ್ರಾಮ ಪಂಚಾಯಿತಿಗಳಿಗೆ ಅವಕಾಶ ಕೊಡಿತು. ಅದೇ ಜಿಲ್ಲಾ, ಬ್ಲಾಕ್ ಅಥವಾ ತಾಲೂಕು ಅಂತ ಹೇಳಿ ಕರಿತೀವಿ. ಪುಸ್ತಕಗಳಲ್ಲಿ ಮೆನ್ಷನ್ ಮಾಡೋದು ಬ್ಲಾಕ್ ಮಟ್ಟದ, ಆಮೇಲೆ ಹಳ್ಳಿ ಗ್ರಾಮ ಪಂಚಾಯಿತಿ ಅಂತ ಹೇಳಿ ಕರಿತೀವಿ. ಇದನ್ನು ಕೇಳಿದ್ದಾರೆ. ಬಲವಂತರಾಯ್ ಮೆಹ್ತಾ ಕಮಿಟಿ ಎಷ್ಟು ಹಂತದ ಗ್ರಾಮ ಪಂಚಾಯಿತಿಗಳಿಗೆ ಅವಕಾಶ ಕೊಡು? ಇವು 3 ಗ್ರಾಮ ಪಂಚಾಯಿತಿಗಳಿಗೆ ಅವಕಾಶವನ್ನ ಮಾಡಿಕೊಡ್ತು ಬಲವಂತರಾಯ್ ಮೆಹ್ತಾ ಕಮಿಟಿ. ಬಲವಂತರಾಯ್ ಮೆಹ್ತಾ ಕಮಿಟಿ 3 ಇದಕ್ಕೆ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತು.
ಕೊನೆಗೆ ನಮ್ಮ ಸರ್ಕಾರ ಈ ಒಂದು ಕಮಿಟಿಯ ಒಂದು ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆನೆ ನಾವು ಈಗ ಎಲ್ಲ ಆಡಳಿತ ಮುಂದುವರಿಸ್ಕೊಂಡು ಹೋಗ್ತಿರೋದು. 3 ಹಂತದ ಪಂಚಾಯತ್ ವ್ಯವಸ್ಥೆ ಜಾರಿಯಲ್ಲಿದೆ. ಗ್ರಾಮ ಪಂಚಾಯತಿಗೆ ನಾವು ಸ್ಥಾನಮಾನ ಒಂದು ಅವಕಾಶವನ್ನು ಕೊಟ್ರೆ ಗ್ರಾಮೀಣ ಪ್ರದೇಶದ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಭಾಗವಹಿಸ್ಲಿಕ್ಕೆ ಅಥವಾ ಸಮುದಾಯದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಇರ್ತಾನೋ, ಅಧ್ಯಕ್ಷ ಇರ್ತಾರೆ, ಚೇರ್ಮನ್ ಅಂತ ಹೇಳಿ ಕರಿತೀವಿ. ಮಹಿಳೆಯರಿಗೂ ಅವಕಾಶ ಇರುತ್ತೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ. SC ST ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ವರ್ಗದವರಿಗೂ ಕೂಡ ಭಾಗವಹಿಸ್ಲಿಕ್ಕೆ ಅವಕಾಶ ಇರುತ್ತೆ. ಇಂತಿಷ್ಟು ಸೀಟ್ ಅಂತ ಇಲ್ಲಿ ಮೀಸಲಾತಿ ಇದೆ. ಈ ರೀತಿಯಾಗಿ ಗ್ರಾಮ ಪಂಚಾಯಿತಿಗಳ ಒಂದು ಗ್ರಾಮೀಣ ಭಾಗದ ಗ್ರಾಮಗಳ ಅಭಿವೃದ್ಧಿ ಆದ್ರೆ ಅಲ್ಲಿ ಹಳ್ಳಿಗಳಲ್ಲಿರುವ ಸಮಸ್ಯೆಗಳನ್ನ ಬೇಗ ನಾವು ನಿವಾರಣೆ ಮಾಡಬಹುದು. ಮುಖ್ಯವಾಗಿ ಮೇನ್ ಉದ್ದೇಶ ಆಡಳಿತದ ವಿಕೇಂದ್ರೀಕರಣಕ್ಕೆ ಅವಕಾಶ ಆಗುತ್ತೆ. ಆಡಳಿತದ ವಿಕೇಂದ್ರೀಕರಣ, ಗ್ರಾಮ ಪಂಚಾಯತಿಯನ್ನು ಸ್ಥಾಪಿಸುವ ಮೇನ್ ಉದ್ದೇಶನ ಆಡಳಿತದ ವಿಕೇಂದ್ರೀಕರಣ. ಎಲ್ಲರಿಗೂ ಆಡಳಿತ ನಡೆಸಲಿಕ್ಕೆ ಅವಕಾಶ ಕೊಡಿ. ಹಾಗಾಗಿ ಇದು ಆಡಳಿತದ ವಿಕೇಂದ್ರೀಕರಣಕ್ಕೆ ಇದಾಯ್ತು. ಈ ಒಂದು ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಮೊಟ್ಟ ಮೊದಲ ಗ್ರಾಮ ಪಂಚಾಯತಿ ಎಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ರಾಜಸ್ಥಾನದ ನಾಗೋರಲ್ಲಿ ದೇಶದ ಮೊದಲ ಗ್ರಾಮ ಪಂಚಾಯತಿ 1959 ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೋರ್ ಮೊದಲ ಗ್ರಾಮ ಪಂಚಾಯತಿ ಸ್ಟಾರ್ಟ್ ಆಯ್ತು. ಇನ್ನೊಂದು ಕಮಿಟಿ ಬರುತ್ತೆ ಇಲ್ಲಿ, ಅಶೋಕ್ ಮೆಹ್ತಾ ಕಮಿಟಿ. ಅಶೋಕ್ ಮೆಹ್ತಾ ಕಮಿಟಿ 2 ಹಂತದ ಪಂಚಾಯತಿಗೆ ಪಂಚಾಯತ್ ವ್ಯವಸ್ಥೆಗೆ ಹೇಳಿತ್ತು ಈ ಶಿಫಾರಸು. ಬಟ್ ಇಲ್ಲಿ ಬಲವಂತರಾಯ್ ಮೆಹ್ತಾ 3 ಹಂತದ ಪಂಚಾಯತಿಗಳಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಬಟ್ ಸರ್ಕಾರ ಜಾರಿಗೆ ತಂದಿದ್ದು ಅಶೋಕ್ ಮೆಹ್ತಾ. ಇವರನ್ನ ಬಲವಂತರಾಯ್ ಮೆಹ್ತಾ ಅವರನ್ನ ಗ್ರಾಮೀಣ ಪಂಚಾಯತ್ ರಾಜ್ ಪಿತಾಮಹ ಅಂತ ಹೇಳಿ ಕರೀತಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಇವರು, ವ್ಯವಸ್ಥೆಯ ಪಿತಾಮಹ ಅಂತ ಹೇಳಿ ಕರೀತಾರೆ. ಇದು ಹಲವಾರು ಸರಿ ಕ್ವಶನ್ಸ್ ಬಂದಿದೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಯಾರು ಅಂತ. ಬಲವಂತರಾಯ್ ಮೆಹ್ತಾ. ಇನ್ನೊಂದು ವಿಷಯ ಹೇಳ್ಬೇಕು ನಾವು, ಈ ರೀತಿಯಾಗಿ ಗ್ರಾಮ ಪಂಚಾಯತ್ ಬಂದು ಗ್ರಾಮೀಣ ಒಂದು ಭಾಗದಲ್ಲಿರುವವರಿಗೆ ಅವಕಾಶ ಮಾಡಿಕೊಡ್ಬೇಕು, ಆಡಳಿತದ ವಿಕೇಂದ್ರೀಕರಣಕ್ಕೆ ಇದಾಗುತ್ತೆ ಅಂತೇಳಿ ಇದಾಯ್ತು. ಆಮೇಲೆ 1985ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಬಂತು. 1985ರಲ್ಲಿ 84ರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಗುತ್ತೆ. 84ರಲ್ಲಿ ಇಂದಿರಾ ಗಾಂಧಿ ಅವ್ರ ಹತ್ಯೆ ಆದ್ಮೇಲೆ ಅವರ ಮಗರ ಇಂದಿರಾ ಗಾಂಧಿ ಅವ್ರ ಹತ್ಯೆ ಆದ್ಮೇಲೆ ಯಾರು ಬರ್ತಾರೋ ಅಂತಂದ್ರೆ ರಾಜೀವ್ ಗಾಂಧಿ ಬರ್ತಾರೆ. 85ರಲ್ಲಿ ರಾಜೀವ್ ಗಾಂಧಿ ಬರ್ತಾರೆ 85ರಲ್ಲಿ. ಆವಾಗ ಅವರು ವಿಚಾರ ಮಾಡ್ತಾರೆ, ಗ್ರಾಮೀಣ ಆಡಳಿತದ ವಿಕೇಂದ್ರೀಕರಣಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಯನ್ನು ಸ್ಥಾಪನೆ ಮಾಡಿದ್ರೆ ಮಾತ್ರವಲ್ಲ, ಈ ಒಂದು ವಿಷಯವನ್ನ ಸಂವಿಧಾನಕ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಪಂಚಾಯತಿಗಳಿಗೆ ಸಂವಿಧಾನದ ಸ್ಥಾನಮಾನವನ್ನು ಕೊಟ್ರೆ, ಅದನ್ನ ಸಂವಿಧಾನದಲ್ಲಿ ಅಳವಡಿಸಿದ್ರೆ ಅದನ್ನ ಜಾರಿಗೆ ತರುವುದು ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಡ್ತಾರ. ಆಗ ಇನ್ನಷ್ಟು ಆಡಳಿತದ ವಿಕೇಂದ್ರೀಕರಣವನ್ನು ಸಾಧಿಸಬಹುದು, ಗ್ರಾಮೀಣ ಭಾಗದಲ್ಲಿರುವಂತ ಸಮಸ್ಯೆಗಳನ್ನು ಹೋಗ್ಲಾಡಿಸಬಹುದು. ಈ ಒಂದು ಟಾಪಿಕ್ ಅನ್ನ ನಾವು ಸಂವಿಧಾನಕ್ಕೆ ಸೇರ್ಪಡೆ ಮಾಡೋಣ ಅಂತೇಳಿ ಆವಾಗ ತಿದ್ದುಪಡಿ ಆಗುತ್ತೆ. ಅದೇ 73 ಮತ್ತು 74ನೇ ತಿದ್ದುಪಡಿ 1993ರಲ್ಲಿ 73 ಮತ್ತು 74ನೇ ತಿದ್ದುಪಡಿಯನ್ನು ತಂದು ಪಂಚಾಯತ್ ರಾಜ್ ಸ್ಥಾಪನೆ ಆಗುತ್ತದೆ. ಗ್ರಾಮ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ತಿಳಿಸುತ್ತೆ. ಈ ಒಂದು 73 ಮತ್ತು 74ನೇ ತಿದ್ದುಪಡಿ ಜಾರಿಗೆ ಬಂದು 1993 ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು ಗ್ರಾಮೀಣ ಮಟ್ಟದಲ್ಲಿ. ಈ ಒಂದು ವಿಷಯವನ್ನ ಸಂವಿಧಾನಾತ್ಮಕವಾಗಿ ಸ್ಥಾನಮಾನ ನೀಡಲಾಯಿತು. ಯಾವಾಗ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನ ಸ್ಥಾನಮಾನ ನೀಡಿ 243 ಎ ಇಂದ 243 ಓ ವರೆಗಿನ ವಿಧಿಗಳು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ವಿಧಿಗಳನ್ನ ಸೇರಿಸ್ತಾರೆ. ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕಾ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಅಲ್ಲಿರುವಂತಹ ವ್ಯವಸ್ಥೆಗಳು ಯಾವ ರೀತಿಯಾಗಿರ್ಬೇಕು, ಅಲ್ಲಿರುವಂತಹ ಸಮಸ್ಯೆಗಳ ನಿವಾರಣೆ ಯಾವ ರೀತಿಯಾಗಿ ಮಾಡಬೇಕು, ಈ ಒಂದು ಎಲ್ಲ ವಿಧಿಗಳು ಡೀಟೇಲ್ಡ್ ಆಗಿ ಈ ಒಂದು ಆರ್ಟಿಕಲ್ ಅಲ್ಲಿ ಸೇರಿಸ್ತಾರೆ. ಹಾಗಾದ್ರೆ ಪಂಚಾಯತ್ಗಳಿಗೂ ಸಂವಿಧಾನಕ ಸ್ಥಾನಮಾನ ಸಿಕ್ಕಿರುವಂತದ್ದು 73 ಮತ್ತು 74ನೇ ವಿಧಿ 1993 ಏಪ್ರಿಲ್ 24. ಸೊ ಈ ಏಪ್ರಿಲ್ 24 ಅನ್ನ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಿಸ್ತಾರೆ. ಇದು ಹಲವಾರು ಬಾರಿ ಎಕ್ಸಾಮ್ಗಳು ಬಂದಿದೆ. ಇದು ತಿದ್ದುಪಡಿ ಬಗ್ಗೆ ಕೇಳಿದ್ದಾರೆ, ಸ್ಟಾರ್ಟ್ ಆದದ ಬಗ್ಗೆ ಕೇಳಿದ್ದಾರೆ, ಬಲವಂತರಾಯ್ ಮೆಹ್ತಾ ಬಗ್ಗೆ ಕೇಳಿದ್ದಾರೆ, ಆಮೇಲೆ ಈ ಒಂದು ಯಾರು ಪ್ರಧಾನಿ ಆಗಿದ್ರು ಅಂತ ಕೇಳಿದ್ದಾರೆ,
ಇದಕ್ಕೆ ಏಪ್ರಿಲ್ 24 ಪಂಚಾಯತ್ ರಾಜ್ ದಿನ ಅಂತೇಳಿ ಆಚರಿಸ್ತಾರೆ. ಪಂಚಾಯತ್ ರಾಜ್ ದಿನ. ದಿನವನ್ನಾಗಿ ಕೂಡ ಆಚರಣೆ ಮಾಡ್ತಾರೆ. ಈ ರೀತಿಯಾಗಿ 40ನೇ ಒಂದು ವಿಧಿ ಏನಂತಂದ್ರೆ ಗ್ರಾಮ ಪಂಚಾಯತಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ನೆಕ್ಸ್ಟ್ ಇಲ್ಲಿವರೆಗೆ ನಾವು ಯಾವ ಆರ್ಟಿಕಲ್ ನೋಡ್ತಾ ಇದೀವಿ ಅಂತಂದ್ರೆ ಸಂವಿಧಾನದ ಒಂದು 4ನೇ ವಿಧಿ, 4ನೇ ಭಾಗ 36ರಿಂದ 51ರವರೆಗಿನ ವಿಧಿಗಳು, ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ನೋಡ್ತಾ ಇದೀವಿ. ಈ 41ನೇ ವಿಧಿ ಆರ್ಟಿಕಲ್ ಏನ್ ಹೇಳ್ತದೆ, ದುರ್ಬಲ ವರ್ಗದವರಿಗೆ ವಿಶೇಷ ವೇತನದ ಬಗ್ಗೆ ಹೇಳುತ್ತೆ. ಅವರಿಗೆ ವಿಶೇಷ ವೇತನ. ಏನಿದು ದುರ್ಬಲ ವರ್ಗದವರಿಗೆ ವಿಶೇಷ ವೇತನ ಅಂದ್ರೆ, ಸಮಾಜದಲ್ಲಿ ದುರ್ಬಲ ವರ್ಗದವರಂತ ನಾವ್ ಯಾರನ್ನ ಗಣಿಸ್ತೀವಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ವಿಧವಾ ವೇತನ ಆಗಿರ್ಬೋದು, ಆಮೇಲೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರಿಗೆ ಒಂದು ವೇತನ ಆಗಿರ್ಬೋದು. ಏನ್ ದುರ್ಬಲ ಜನಾಂಗದವರು ಇದ್ದಾರೆ ಅವರಿಗೆ ಕೆಲಸವನ್ನ ಮಾಡಲು ಸಾಮರ್ಥ್ಯ ಇರದೇ ಇರುವವರಿಗೆ ಅಥವಾ ಸಮಾಜದಿಂದ ಒಂದು ಇದಕ್ಕೆ ಒಳಗಾದವರಿಗೆ ನಾವು ದುರ್ಬಲ ವರ್ಗದವರಂತೀವಿ. ಅವರ ಒಂದು ಉದ್ಧಾರಕ್ಕಾಗಿ ಅವರನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಉದ್ದೇಶದಿಂದ ಅವರಿಗೆ ವಿಶೇಷ ವೇತನವನ್ನ ನೀಡ್ರಿ. ಈ ಒಂದು ಇದನ್ನ ಮೆನ್ಷನ್ ಮಾಡಿದ್ರು 41ನೇ ವಿಧಿಯಲ್ಲಿ. ಯಾಕಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳ ಮೇನ್ ಉದ್ದೇಶ ಏನಿದೆ ಅಂತಂದ್ರೆ ಸುಖಿ ರಾಷ್ಟ್ರದ ಕಲ್ಪನೆ ಆಗಿದೆ. ಸುಖಿ ರಾಷ್ಟ್ರದ ಕಲ್ಪನೆ ಆಗಿರುವುದರಿಂದ ಸಮಾಜದಲ್ಲಿ ಯಾರು ದುರ್ಬಲ ವರ್ಗದವರು ಇದ್ದಾರೋ ಅವರು ಕೂಡ ಏಳಿಗೆ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಇದರಲ್ಲಿ ಅಂಗವಿಕಲರು, ವೃದ್ಧಾಪ್ಯರು, ವಿಧವೆಯರು, ಯಾರ್ಯಾರು ದುರ್ಬಲ ವರ್ಗದ ಜನ ಇದಾರೋ ಅವ್ರು ಕಂಡು ಬರ್ತಾರೆ. ಇವ್ರಿಗೆ ಕೂಡ ವಿಶೇಷವಾದ ವೇತನವನ್ನ ಅಥವಾ ಈಗ ಹೇಳ್ತೀವಿ ನಾವು ಮಾಶಾಸನ ಬರುತ್ತೆ, ವಯಸ್ಸಾದವರಿಗೆ, ವೃದ್ಧಾಪರಿಗೆ, ಅಂಗವಿಕಲರಿಗೆ ಮಂತ್ಲಿ ಸರ್ಕಾರ ಕೊಡುತ್ತೆ ವೇತನವನ್ನ. ಸೊ ಅವುಗಳಿಗೂ ಕೊಡ್ರಿ ಅಂತ ಹೇಳಿ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಸಮಾಜದಲ್ಲಿ ಹಿಂದುಳಿದ ವರ್ಗದವರನ್ನ ಮುಖ್ಯವಾಹಿನಿಗೆ ತರುವುದು ನಮ್ಮ ಒಂದು ಸರ್ಕಾರದ ಆದ್ಯ ಕರ್ತವ್ಯ. ಎಲ್ಲರನ್ನ ಉದ್ಧಾರ ಮಾಡಿದಾಗಲೇ ನಾವು ದೇಶದ ಪ್ರಗತಿ ಆಗಲಿಕ್ಕೆ ಸಾಧ್ಯ. ನೆಕ್ಸ್ಟ್ 42ನೇ ವಿಧಿ ಏನ್ ಹೇಳ್ತೈತಿ ಅಂದ್ರೆ ಹೆರಿಗೆ ಸೌಲಭ್ಯ ಮತ್ತು ಆರೋಗ್ಯ ಸುಧಾರಣೆ. ಏನಿದು ಹೆರಿಗೆ ಸೌಲಭ್ಯ ಆರೋಗ್ಯ ಸುಧಾರಣೆ ಅಂತಂದ್ರೆ, ಇದು ಎಸ್ಪೆಷಲಿ ಹೆರಿಗೆ ಸೌಲಭ್ಯ ಆರೋಗ್ಯ ಸುಧಾರಣೆ ಮಹಿಳೆಯರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತದೆ. ಈಗಾಗಲೇ ಈ ಸಿಚುವೇಶನ್ ಅಲ್ಲಿ ಆರೋಗ್ಯ ಸುಧಾರಣೆಗೆ ಜಾಸ್ತಿ ಇಂಪಾರ್ಟೆಂಟ್ ಇದೆ. ಹಳ್ಳಿಗಳಲ್ಲಿ ಅಂಗನವಾಡಿಗಳಲ್ಲಾಗಿರ್ಬೋದು, ಸರ್ಕಾರಿ ಶಾಲೆಗಳಲ್ಲಾಗಿರ್ಬೋದು, ಈಗಾಗಲೇ ಈ ಒಂದು ಆರೋಗ್ಯದ ಕುರಿತಾಗಿ ಹಲವಾರು ಜಾಗೃತಿಗಳಿದಾವೆ. ಅಂದ್ರೆ ಮಹಿಳೆಯರಿಗೆ, ಗರ್ಭಿಣಿ ಮಹಿಳೆಯರಿಗೆ ಆಹಾರ ವಿತರಣೆ ಮಾಡಬೇಕು, ಆಮೇಲೆ ಅಕ್ಕಿಯನ್ನು ಕೊಡಬೇಕು, ಆಮೇಲೆ ಮೊಟ್ಟೆಗಳನ್ನ ಕೊಡಬೇಕು, ಆಮೇಲೆ ಮಂತ್ಲಿ ಅವರು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿಕ್ಕೆ ಆರೋಗ್ಯ ಸಲಹಾ ಕೇಂದ್ರಗಳಿಗೆ ಬರಬೇಕು. ಈ ರೀತಿಯಾಗಿದ್ದಾವೆ. ಆಗ ಒಂದು ಜಾರಿಗೆ ಬಂದಾಗ ಇದನ್ನ ಅಳವಡಿಸಿದಾಗ ಇದು ಅಷ್ಟೊಂದು ಡೆವಲಪ್ ಇರ್ಲಿಲ್ಲ. ಸೊ ಅದಕ್ಕಾಗಿ ಆ ಹೆರಿಗೆ ಸೌಲಭ್ಯಗಳನ್ನ ಕೊಡ್ಬೇಕು. ಈಗ ಮೆಟರ್ನಿಟಿ ಲೀವ್ ಅಂತ ಹೇಳ್ತಾರೆ, ಅವರಿಗೆ ಕೆಲಸದ ಸ್ಥಳಗಳಲ್ಲಿ ಹೆರಿಗೆ ಸೌಲಭ್ಯಗಳನ್ನು ಕೊಡ್ಬೇಕು. ಆಮೇಲೆ ಹೆರಿಗೆ ಆದ್ಮೇಲೆ ಮಾತ್ರ ಲೀವ್ ಅನ್ನು ತೆಗೆದುಕೊಳ್ಳುವುದಲ್ಲ, ಹೆರಿಗಿಂತ ಮುಂಚೆನೂ ತೆಗೆದುಕೊಳ್ಬೇಕು. ಈ ಒಂದು ಹಲವಾರು ಸೌಲಭ್ಯಗಳನ್ನ ಮಹಿಳೆಯರು ಕೆಲಸ ಮಾಡುವ ಸ್ಥಳಗಳಲ್ಲಿ ಅವರಿಗೆ ಆರೋಗ್ಯವನ್ನ ನೋಡ್ಲಿಕ್ಕೆ ಹಲವಾರು ಒಂದು ಉಪಯೋಗ ಮಾಡಿಕೊಡ್ಬೇಕು. ಈ ರೀತಿಯಾಗಿ ಹಲವಾರು ಇದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಸೇರಿಸಿದ್ರು. ಮುಖ್ಯವಾಗಿ ದುಡಿಯುವ ಮಹಿಳೆಯರಿಗೆ ಕೆಲಸದ ಸ್ಥಳಗಳಲ್ಲಿ ಅವರ ಆರೋಗ್ಯ ಸುಧಾರಣೆಗೆ ನಾವು ಸಹಾಯವನ್ನು ಮಾಡಬೇಕು. ಹಾಗೂ ಸರ್ಕಾರದಿಂದಲೂ ಕೂಡ ಅಂಗನವಾಡಿ, ಬಾಲ ಸಹಾಯಕ ಕೇಂದ್ರ, ಆಮೇಲೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಅವರಿಗೆ ವ್ಯಾಕ್ಸಿನ್ ನೀಡುವುದು, ಆಮೇಲೆ ಮಂತ್ಲಿ ಚೆಕಪ್ಗೆ ಕರ್ಕೊಂಡ್ ಬರುವುದು, ಅಂಗನವಾಡಿ ಕೇಂದ್ರಗಳ ಮೂಲಕ ಅವರಿಗೆ ಪ್ರೋಟೀನ್ ಯುಕ್ತವಾದಂತಹ ಕಾಳು ಕಡಿಗಳನ್ನ ನೀಡುವುದಾಗಿರ್ಬೋದು, ಮೊಟ್ಟೆ ವಿತರಣೆ ಆಗಿರ್ಬೋದು. ಹಾಗೂ ಅವರಿಗೆ ಹೆರಿಗೆ ಕೆಲಸ ಮಾಡ್ತಿದ್ರೆ ಅವರಿಗೆ ಹೆರಿಗೆ ಸೌಲಭ್ಯ ಕೊಡಬೇಕು. ಈ ರೀತಿಯಾಗಿ ಮೆಟರ್ನಿಟಿ ಲೀವ್ ಕೊಡಬೇಕು. ಕೆಲಸದ ಸ್ಥಳಗಳಲ್ಲಿ ಅವರನ್ನ ಸರಿಯಾಗಿ ನಡೆಸ್ಕೋಬೇಕು. ಹೀಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಒಂದು ಸಲಹೆ ಸೂಚನೆಗಳನ್ನ ರಾಜ್ಯಕ್ಕೆ 42ನೇ ವಿಧಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಹೇಳಿತು ಸರ್ಕಾರಕ್ಕೆ. ಮಹಿಳೆಯರಿಗೂ ಸಹಿತ ಸೌಲಭ್ಯಗಳನ್ನ ಇದು ಮಾಡ್ಬೇಕು ಅಂತ ಹೇಳಿತು. ನೆಕ್ಸ್ಟ್ 43ನೇ ವಿಧಿ ಕಾರ್ಮಿಕರ ರಕ್ಷಣೆ.
ಕಾರ್ಮಿಕರ ಸಂರಕ್ಷಣೆ, ಲೇಬರ್ ಪ್ರೊಟೆಕ್ಷನ್ ಬಗ್ಗೆ ಹೇಳ್ತಿದ್ವು. ಕಾರ್ಮಿಕರು ಕೆಲಸ ಮಾಡುವ ಸ್ಥಳಗಳಲ್ಲಿ ಅವರ ಸುರಕ್ಷತೆಗೆ ಆದ್ಯತೆಯನ್ನು ಕೊಡಬೇಕು. ಯಾಕಂದ್ರೆ ಅವರು ದುಡಿಯುವಂತ ಸ್ಥಳದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ ಅವರ ರಕ್ಷಣೆ ಇರಬೇಕು. ಈಗ ಅಪಾಯಕಾರಿ ಸ್ಥಳಗಳಲ್ಲಿ ಅವರ ಕೆಲಸಗಳನ್ನು ಮಾಡ್ತಾ ಇದ್ರೆ ಅಪಾಯಕಾರಿ ಪ್ರೊಟೆಕ್ಷನ್, ಅವರ ಒಂದು ಸ್ವಯಂ ರಕ್ಷಣೆಗೆ ಜಾಕೆಟ್ ಹಾಕೊಳ್ಳೋದಾಗಿರ್ಬೋದು, ತಲೆಗೆ ಒಂದು ರಕ್ಷಣೆ ಒಂದು ಹೆಲ್ಮೆಟ್ ಆಗಿರ್ಬೋದು, ಆ ಒಂದು ಸುರಕ್ಷತೆಗೆ ಆದ್ಯತೆಯನ್ನು ನೀಡ್ರಿ. ಕಾರ್ಮಿಕರಿಗೆ ಒಳ್ಳೆಯ ಒಂದು ವೇತನವನ್ನ ಕೊಡ್ರಿ. ಯಾಕಂದ್ರೆ ಕಾರ್ಮಿಕರ ರಕ್ಷಣೆ ಮಾಡುವುದು ಮಾಲೀಕರ ಒಂದು ಆದ್ಯ ಕರ್ತವ್ಯ. ಅವರನ್ನ ಆ ರೀತಿಯಾಗಿ ನಡೆಸ್ಕೊಳ್ಳೋದಕ್ಕಿಂತ ಮುಂಚೆ, ಅವರನ್ನ ಕೆಲಸದ ಸ್ಥಳಗಳಲ್ಲಿ ತೊಡಗಿಸುವುದಕ್ಕಿಂತ ಮುಂಚೆ ಅವರ ರಕ್ಷಣೆಗೆ ಏನನ್ನ ಕೈಗೊಂಡಿದ್ದೀರಿ, ಅವ್ರ ರಕ್ಷಣೆ ಮಾಡುವುದು ಕೂಡ ನಿಮ್ಮ ಒಂದು ಅಗತ್ಯತೆ ಅಂತ ಹೇಳ್ತು. ಇನ್ನೊಂದು ಇದರಲ್ಲಿ ಸಬ್ ಕಾಲಂ ಬರುತ್ತೆ 43A ಅಂತ ಹೇಳಿ. ಈ 43A ಅಡಿಯಲ್ಲಿ ಏನ್ ಬರುತ್ತೆ ಅಂದ್ರೆ, ಕಾರ್ಮಿಕ ಮಂಡಳಿಗಳಲ್ಲಿ ಇವರಿಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ. ಕಾರ್ಮಿಕ ನಿರ್ವಹಣಾ ಮಂಡಳಿಯಲ್ಲೂ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಡಿ. ಯಾಕಂದ್ರೆ ಈಗ ಕಾರ್ಮಿಕರಿಗೂ ಸತ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಇರುತ್ತೆ. ಈಗ ಒಂದು ಯಾವ್ದೋ ಕಟ್ಟಡ ಮಾಲೀಕ ಇರ್ತಾನೆ, ಒಂದ್ 10-15-20 ಜನ ವರ್ಕರ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಅವರಿಗೆ ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ. ಆ ಮ್ಯಾನೇಜ್ಮೆಂಟ್ ಅಲ್ಲಿ ಇವರಿಗೂ ಭಾಗವಹಿಸ್ಲಿಕ್ಕೆ ಅವಕಾಶವನ್ನು ಕೊಡಿ. ಅವರು ತಮ್ಮ ಕುಂದು ಕೊರತೆಗಳ ಬಗ್ಗೆ ಹೇಳ್ಕೊಳ್ಳಿ. ಆಮೇಲೆ ಅವರು ಹೇಳಿದಂತ ಆಧಾರದ ಮೇಲೆ ಅವರಿಗೆ ನೀವು ರಕ್ಷಣಾ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿದ್ರು. ಒಟ್ಟು ಕೆಲಸದ ಸ್ಥಳಗಳಲ್ಲಿ ಇವರಿಗೆ ಪ್ರೊಟೆಕ್ಷನ್ ಇರಬೇಕು, ರಕ್ಷಣೆ ಇರಬೇಕು. ಕಾರ್ಮಿಕರ ರಕ್ಷಣೆ ಕೂಡ ಆ ಒಂದು ಮಾಲೀಕರ ಕರ್ತವ್ಯ ಅಂತ ಹೇಳಿ ಕಾರ್ಮಿಕರ ಕುರಿತಾಗಿ 43ನೇ ಆರ್ಟಿಕಲ್ ಅಲ್ಲಿ ನಮ್ಗೆ ಹೇಳ್ಕೊಂಡ್ ಬಂತು. ನೆಕ್ಸ್ಟ್ 44ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, ಏಕರೂಪ ನಾಗರಿಕ ಸಂಹಿತೆ. ಏಕರೂಪ ನಾಗರಿಕ ಸಂಹಿತೆ ಏನಿದು? ಏಕರೂಪ ನಾಗರಿಕ ಸಂಹಿತೆ ಅಂತಂದ್ರೆ ಯೂನಿವರ್ಸಲ್ ಸಿವಿಲ್ ಕೋಡ್ ಅಂತ ಹೇಳಿ ನಾವು ಕರಿತೀವಿ. ಯೂನಿವರ್ಸಲ್ ಸಿವಿಲ್ ಕೋಡ್ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನಕ್ಕೆ ಅನುಗುಣವಾಗಿ ನಾವೆಲ್ಲ ನಡ್ಕೊಂಡು ಹೋಗ್ತೀವಿ. ನಮ್ಮಲ್ಲಿ ವೈವಿಧ್ಯತೆ ಇದೆ. ಯಾಕಂದ್ರೆ ಒಂದೇ ದೇಶ, ಒಂದೇ ಭಾಷೆ ಇಲ್ಲ. ಹಲವಾರು ಭಾಷೆ, ಹಲವಾರು ಧರ್ಮ, ಹಲವಾರು ಜನಾಂಗಗಳು, ಹೀಗೆ ಭಾಷಾ ಭಿನ್ನತೆ ಇದೆ, ಧಾರ್ಮಿಕ ಭಿನ್ನತೆ ಇದೆ. ಆದ್ರೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಧಾರ್ಮಿಕತೆಗೆ ಅವಕಾಶವನ್ನು ಕೊಟ್ಟಿದೆ. ನೀವು ಯಾವ ಧರ್ಮವನ್ನಾದ್ರೂ ಪ್ರಚಾರ ಮಾಡಬಹುದು, ಯಾವ ಧರ್ಮವನ್ನಾದ್ರೂ ಸ್ವೀಕರಿಸಬಹುದು, ಯಾವ ಧರ್ಮದಲ್ಲಿರುವಂತ ಬೋಧನೆಗಳ ಅನುಸಾರವಾಗಿ ಕೂಡ ನಿಮ್ಮ ಜೀವನವನ್ನ ಅಥವಾ ನಿಮ್ಮ ಒಂದು ಲೈಫ್ ಅನ್ನ ನೀವು ಮೂವ್ ಮಾಡ್ಬೇಕು ಅಂತೇಳಿ. ಆದ್ರೆ ನಮ್ಮ ದೇಶಕ್ಕೆ ಒಂದೇ ಸಂವಿಧಾನದಲ್ಲಿದೆ. ಈ ಧಾರ್ಮಿಕ ಭಿನ್ನತೆಗಳಿಂದ, ಈ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂತ ದೇಶ ಭಾರತ ದೇಶ. ಆದ್ರೂ ಸಹಿತ ಕೆಲವು ಒಂದು ಧರ್ಮದಲ್ಲಿ ಹಲವಾರು ಒಂದು ಕಠಿಣವಾದ ಕಾನೂನುಗಳಿವೆ. ಫಾರ್ ಎಕ್ಸಾಂಪಲ್, ಈಗ ಮುಸ್ಲಿಂ ಅಂತ ತೆಗೆದುಕೊಂಡ್ರೆ, ಮುಸ್ಲಿಂ ಜನಾಂಗದವರನ್ನ ತೆಗೆದು ನಮ್ಮ ಭಾರತ ಹಿಂದೂ ಜನಾಂಗವನ್ನು ತೆಗೆದು ಹಿಂದೂ ವಿವಾಹ ಕಾಯ್ದೆ ಇದೆ. ನಮ್ಮಲ್ಲಿ ಹಿಂದೂ ವಿವಾಹ ಕಾಯ್ದೆ ಇದೆ, ವಿವಾಹ ಕಾಯ್ದೆ ಇದೆ. ಹಾಗೆ ಮುಸ್ಲಿಂ ಅಲ್ಲಿ ಶರಿಯತ್ ಕಾನೂನು ಜಾರಿಯಲ್ಲಿದೆ, ಶರಿಯತ್ ಕಾನೂನು ಜಾರಿಯಲ್ಲಿದೆ. ಹೀಗೆ ಹಲವಾರು ಕ್ರೈಸ್ತರಲ್ಲಿ ಇನ್ನೊಂದು ಕಾನೂನು. ಹೀಗೆ ಅವರ ಒಂದು ಜಾತಿ ಜನಾಂಗಕ್ಕೆ ತಕ್ಕಂತೆ ಅವರಲ್ಲಿ ವೈಯಕ್ತಿಕ ಕಾನೂನುಗಳು ಬೇರೆ ಇದಾವೆ. ನಮ್ಮ ಸಂವಿಧಾನ ಒಂದೇ ಆದ್ರೂ ಕೂಡ ವೈಯಕ್ತಿಕ ಕಾನೂನುಗಳು ಇದಾವೆ. ಕೆಲವೊಂದು ವೈಯಕ್ತಿಕ ಕಾನೂನುಗಳು ಬಹಳ ಕಠಿಣವಾಗಿದೆ. ಅಂದ್ರೆ ಅಲ್ಲಿರುವಂತಹ ಜನರಿಗೆ ಅಪಾಯಕಾರಿಯಾದಂತಹ ಕಾನೂನುಗಳಿವೆ. ಈಗ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತ್ರಿಬಲ್ ತಲಾಕ್ ಅಂತ ಬಂತು. ತ್ರಿವಳಿ ತಲಾಕ್ ಅಂತ ಹೇಳ್ತೀವಿ. ತ್ರಿವಳಿ ತಲಾಕ್ ಅಂತ ಹೇಳ್ತೀವಿ. ಒಬ್ಬ ಮುಸ್ಲಿಂ, ಇದು ಶರಿಯತ್ ಕಾನೂನಿನಲ್ಲಿ ಜಾರಿಯಲ್ಲಿದೆ. ಒಬ್ಬ ವ್ಯಕ್ತಿ ಹೆಂಡತಿಗೆ ಅಥವಾ ಮಡದಿಗೆ 3 ಸಲ ತ್ರಿಬಲ್ ತಲಾಕ್ ಅಂದ್ರೆ 3 ಸಲ ತಲಾಕ್ ಅಂತ 3 ಸಲ ಉಚ್ಚರಿಸಿದ್ರೆ ಅವರು ಡೈವರ್ಸ್ ಅಥವಾ ವಿಚ್ಛೇದನ ಪಡೆದುಕೊಂಡಾಗೆ. ಅಥವಾ ಮೊಬೈಲ್ ಮೂಲಕನು ಹೇಳ್ಬೋದು ತಲಾಕ್ ಅಂತೇಳಿ, ಅಥವಾ ಒಂದು ಮೆಸೇಜ್ ಮೂಲಕನು ಹೇಳ್ಬೋದು ತಲಾಕ್ ಅಂತ. ಆ ವ್ಯಕ್ತಿ ಆ ರೀತಿ ಹೇಳಿದ್ರೆ ಅವರಿಗೂ ಮತ್ತೆ ಗಂಡ ಹೆಂಡತಿ ಮಧ್ಯೆ ಡಿವರ್ಸ್ ಅಥವಾ ವಿಚ್ಛೇದನ ಆದಂಗೆ ಅನ್ನುವುದೊಂದು ಬಂತು. ಹಾಗಾದ್ರೆ ಆ ಒಂದು ಮಧ್ಯದಲ್ಲಿ ಅವರಿಗೆ ವಿಚ್ಛೇದನವನ್ನ ನೀಡಿದ್ರೆ ಆ ಒಂದು ಮಹಿಳೆ ಯಾವ ರೀತಿಯಾಗಿ ತನ್ನ ಜೀವನಾಂಶವನ್ನ ಪಡೆಯದೆ ಮಕ್ಕಳನ್ನ ಯಾವ ರೀತಿಯಾಗಿ ಸಾಕ್ಬೇಕು, ಈ ರೀತಿಯಾಗಿ ಹಲವಾರು ಕಠಿಣ ಕಾನೂನುಗಳು ಕೆಲವೊಂದು ವೈಯಕ್ತಿಕ ಕಾನೂನಿನಲ್ಲಿ ಇದಾವೆ. ಹಾಗಾಗಿ ಈ ಎಲ್ಲ ಕಾನೂನುಗಳನ್ನ, ಈ ಭೇದ ಭಾವಗಳನ್ನ ಹೋಗ್ಲಾಡಿಸಿ ಎಲ್ಲರಿಗೂ ಒಂದೇ ಕಾನೂನನ್ನ ತೆಗೆದುಕೊಳ್ಬೇಕು. ಈ ಏನ್ ಧಾರ್ಮಿಕ ಭಿನ್ನತೆಯಲ್ಲಿರುವಂತ ಕಾನೂನುಗಳು ಹೋಗ್ಲಾಡಿಸಿ ಎಲ್ಲರಿಗೂ ಒಂದೇ ಕಾನೂನನ್ನ ತೆಗೆದುಕೊಂಡು ಬನ್ನಿ ಅನ್ನುವುದೇ ಏಕರೂಪ ನಾಗರಿಕ ಸಂಹಿತೆ. ಈ ಏಕರೂಪ ನಾಗರಿಕ ಸಂಹಿತೆ ಇದು ಮೊದಲು ಗೋವಾದಲ್ಲಿ ಜಾರಿಯಲ್ಲಿತ್ತು. ಬಟ್ ಅದು ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಅಂದ್ರೆ, ಈ ಜಾರಿ ಯಾಕೆ ಆಗ್ತಾ ಇಲ್ಲ? ಇದು ಏಕರೂಪ ನಾಗರಿಕ ಸಂಹಿತೆ ಇಷ್ಟೊತ್ತಿಗೆ ಜಾರಿ ಆಗಿರ್ಬೇಕಿತ್ತು. ಇದು ಜಾರಿ ಆಗ್ಲೂ ಬೇಕು. ಯಾಕಂದ್ರೆ ಸಮಾನವಾಗಿ ಎಲ್ಲರಿಗೂ ನ್ಯಾಯವನ್ನು ಒದಗಿಸಬಹುದು. ಕೆಲವೊಂದು ಧಾರ್ಮಿಕ ಭಿನ್ನತೆಗಳಿಂದಾಗಿ ಕೆಲವು ಮಹಿಳೆಯರಾಗಿರ್ಬೋದು ಅಲ್ಲಿನ ಒಂದು ಕಟ್ಟುಪಾಡುಗಳಿಂದಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಮುಖ್ಯವಾಗಿ ಇದು 44ನೇ ವಿಧಿಯಲ್ಲಿ ಇರುವುದರಿಂದ
ಈ ಜಾರಿ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತಂದ್ರೆ 37ನೇ ವಿಧಿ 37ನೇ ವಿಧಿಯಲ್ಲಿ ಇರುತ್ತೆ, ಇವುಗಳ ಜಾರಿಗಾಗಿ ನಾವು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಬರಲ್ಲ, ಇವುಗಳ ಜಾರಿಗಾಗಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತೆಲ್ಲ ಹೇಳ್ತದೆ. ಸೊ ಅದರಿಂದ ಇದು ಜಾರಿ ಆಗ್ಬೇಕಾದ್ರೆ ಒಕ್ಕೂರಲಿನಿಂದ ಬಹುಮತದಿಂದ ಲೋಕಸಭೆ ರಾಜ್ಯಸಭೆಯಲ್ಲಿ ಜಾರಿಗೆ ಆಗ್ಬೇಕು. ಯಾಕಂದ್ರೆ ಇದರಲ್ಲಿ ಇಬ್ಬರು ಸರಿ ಸಮಾನವಾದಂತ ಮತದಾನ ಬಂದ್ರೆ ಮಾತ್ರ ಬಹುಮತದಿಂದ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ. ಈಗ ಅರ್ಧ ಜನರು ಇದು ಜಾರಿಗೆ ಬರ್ಲಿ ಅಂದ್ರೆ ಇನ್ನು ಅರ್ಧ ಜನರು ಜಾರಿಗೆ ಬರಬಾರ್ದು ಅಂತಾರೆ. ಹಾಗಾದ್ರೆ ಮೂಲಭೂತ ಹಕ್ಕುಗಳು ಯಾವ ರೀತಿಯಾಗಿ ಜಾರಿಗೆ ಆಗಿ ನ್ಯಾಯಾಲಯಕ್ಕೆ ಹೋಗ್ತೀವೋ, ಬಟ್ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳು ಜಾರಿಯಾಗಿ ನಾವು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸ್ಪಷ್ಟವಾಗಿದೆ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಬರಲ್ಲ ಅಂತ ಆರ್ಟಿಕಲ್ 37ರಲ್ಲಿ ಮೆನ್ಷನ್ ಆಗಿದೆ. ಸೊ ಹಂಗಾಗಿ ಇದು ಜಾರಿಗೆ ಬರುವುದು ಸ್ವಲ್ಪ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೆ ನಾವು ಎಷ್ಟಂದ್ರ 36ರಿಂದ 44ರವರೆಗಿನ ವಿಧಿಗಳ ಬಗ್ಗೆ ನೋಡಿದ್ವಿ. ಈ 45ನೇ ವಿಧಿ, 45ನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಹೇಳುತ್ತೆ. 45ನೇ ವಿಧಿ 6 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ. ಆರು ವರ್ಷದೊಳಗಿನ ಮಕ್ಕಳಿಗೆ 6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬಹುದಾ ನಾವು? ಹೌದು, ಕೊಡಬಹುದು. ಅಂದ್ರೆ ಇದು ಮೊದಲು ಯಾವ ರೀತಿಯಾಗಿತ್ತಂದ್ರೆ 14 ವರ್ಷದೊಳಗಿನ ಮಕ್ಕಳಿಗೆ ಅಂತ ಇತ್ತು. 14 ವರ್ಷದೊಳಗಿನ ಮಕ್ಕಳಿಗೆ ಅಂತ ಮೆನ್ಷನ್ ಇತ್ತು. ಆಗ ಈ ಒಂದು 14 ವರ್ಷದೊಳಗಿನ ಮಕ್ಕಳಿಗೆ ಅಂತ ಮೆನ್ಷನ್ ಇದ್ದಾಗ 1999ರಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ದೇಶದ ಸಾಕ್ಷರತೆ ಮಟ್ಟ ಯಾಕೆ ಕಡಿಮೆ ಇದೆ ಅನ್ನೋದನ್ನ ಮನಗಂಡು ಇದು 45ನೇ ವಿಧಿಯಲ್ಲಿದ್ರೆ, ಯಾಕಂದ್ರೆ ಇದನ್ನ ಪ್ರಶ್ನಿಸುವಂತಿಲ್ಲ ನ್ಯಾಯಾಲಯದಲ್ಲಿ, ಹಾಗಾಗಿ ಸಾಕ್ಷರತೆ ಮಟ್ಟ ಇನ್ನೂ ಕಡಿಮೆ ಇದೆ ದೇಶದ್ದು ಅಂತೇಳಿ ಮನಗಂಡು ಈ ಒಂದು 45ನೇ ವಿಧಿಯಲ್ಲಿರುವಂತ ಅಂಶವನ್ನ 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ 21 ಕ್ಲಾಸ್ ಎಗೆ ಶಿಕ್ಷಣದ ಹಕ್ಕನ್ನಾಗಿ ಮಾಡಿತು. ಶಿಕ್ಷಣವನ್ನ ಪಡಿಲೇಬೇಕು, ಅದೊಂದು ಫಂಡಮೆಂಟಲ್ ರೈಟ್ ಅನ್ನಾಗಿ ನಮ್ಮ ಈ ಒಂದು ತಿದ್ದುಪಡಿಯಲ್ಲಿ ಬಂತು. ಹಾಗಾಗಿ ಈ 14 ವರ್ಷದೊಳಗಿನ ಮಕ್ಕಳಿಗೆ ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದಾಗಿನಿಂದ 45ನೇ ವಿಧಿಯಲ್ಲಿ ಏನ್ ಹೇಳ್ತಾವ 6 ವರ್ಷದ ಒಳಗಿನ ಮೀನ್ಸ್ ಪೂರ್ವ ಪ್ರಾಥಮಿಕ ಅಂತ ಹೇಳಿ ಕರಿತೀವಿ ನಾವು. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನ ಹೇಳ್ತತಿ. ಪೂರ್ವ ಪ್ರಾಥಮಿಕ ಅಂದ್ರೆ ಅಂಗನವಾಡಿ ಕೇಂದ್ರಗಳು, ಆಮೇಲೆ ಶಿಶು ವಿಹಾರ ಕೇಂದ್ರಗಳು, ಅವು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಮಕ್ಕಳಿಗೆ ಪರಿಸರದ ಬಗ್ಗೆ, ಮಕ್ಕಳು ಅದೇ ಇನ್ನ ಗುಂಪುಗಾರಿಕೆಗೆ ಹೆಚ್ಚು ಒತ್ತಿರುತ್ತೆ. 6 ವರ್ಷದೊಳಗಿನ ಮಕ್ಕಳಿಗೆ ಒಂದು ಸ್ನೇಹಿತರ ಬಳಗ ಜಾಸ್ತಿ ಆಗಿರುತ್ತೆ. ಆಗ ಮಕ್ಕಳು ಪರಿಸರವನ್ನ ಅನ್ವೇಷಿಸ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಅಂಗನವಾಡಿ ಕೇಂದ್ರಗಳಾಗಿರ್ಬೋದು, ಶಿಶು ವಿಹಾರಗಳಾಗಿರ್ಬೋದು, ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ, ಆರೋಗ್ಯದ ಬಗ್ಗೆ ಆ ಒಂದು ಕೇಂದ್ರಗಳಲ್ಲಿ ಅವುಗಳಿಗೆ ಬಗ್ಗೆ ಹೇಳ್ಕೊಡ್ಬೋದು. ಹಾಗಾಗಿ 14 ವರ್ಷ ಇದ್ದದ್ದು ಮೆನ್ಷನ್ ಮಾಡಿ 21 ಕ್ಲಾಸ್ ಎಲ್ಲಿ ಯಾವಾಗ ಸೇರ್ಪಡೆ ಆಯ್ತು ಇದನ್ನ ಸ್ವಲ್ಪ ತಿದ್ದುಪಡಿ ಮಾಡಿ 6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣವನ್ನ ನೀಡಬೇಕು ಅನ್ನುವಂತ ಕಾನ್ಸೆಪ್ಟ್ ಅನ್ನ ಈ 45ನೇ ವಿಧಿ ಒಳಗೆ ಸೇರಿಸಲಾಯ್ತು. ಇದನ್ನು ಕ್ವಶನ್ ಕೇಳಿದ್ದಾರೆ, ಯಾವ ತಿದ್ದುಪಡಿಯ ಮೂಲಕ ಸೇರಿಸ್ತು ಅಂತ. ಮೊದಲು ಎಲ್ಲಿತ್ತು? 45ನೇ ವಿಧಿಯಲ್ಲಿ ಇತ್ತು, DPSP ಯಲ್ಲಿ. ಇದು ಸಹಿತ ಕ್ವಶನ್ಸ್ ಗಳನ್ನ ನಾವು ಕೇಳಿದ್ದೇವೆ. ಆಮೇಲೆ ನೆಕ್ಸ್ಟ್ 46ನೇ ವಿಧಿ SC/ST ದವರಿಗೆ ಸೌಲಭ್ಯವನ್ನ ಒದಗಿಸಬೇಕು, ಅಥವಾ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ಅಂದ್ರೆ SC/ST ದವರಿಗೆ ಸೌಲಭ್ಯವನ್ನು ಒದಗಿಸ್ತೀರಿ. ಯಾಕಂದ್ರೆ ಸಂವಿಧಾನ ಜಾರಿಗೆ ಬಂದಾಗ ಅಥವಾ ಸಂವಿಧಾನ ಜಾರಿಗೆ ಬರೋಕ್ಕಿಂತ ಮುಂಚೆ ಅವರಿಗೆ ಅಷ್ಟೊಂದು ಸೌಲಭ್ಯಗಳನ್ನ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಅಂತ ಹೇಳಿ ಕರಿತೀವಿ. ಅವರು ಸಮಾಜದಿಂದ ಸ್ವಲ್ಪ ತುಳಿತಕ್ಕೊಳಗಾಗಿದ್ರು. ಅವರಿಗೆ ಸ್ವಲ್ಪ ಮೀಸಲಾತಿ ಅಥವಾ ಹೆಚ್ಚಿನ ಸೌಲಭ್ಯವನ್ನು ಕೊಡ್ರಿ, ಅದರಿಂದ ಅವರು ಸಹಿತ ಶಿಕ್ಷಣ ಆಗಿರ್ಬೋದು, ಸಾಮಾಜಿಕವಾಗಿ ಮುನ್ನಡೆಗೆ ಬರ್ತಾರೆ ಅನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡು ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟವರಿಗೆ ವಿಶೇಷವಾದಂತ ಸೌಲಭ್ಯವನ್ನು ಕೊಡ್ರಿ ಅಂತ ಹೇಳ್ತು. ಇನ್ನು ಇದಾವೆ ರಿಸರ್ವೇಶನ್ ಕೋಟಾಗಳಿದಾವೆ, ಅವರಿಗೆ ವಿಶೇಷವಾದ ರಿಸರ್ವೇಶನ್ ಕೂಡ ಜಾರಿಯಲ್ಲಿ ಇದೆ. ಅದಕ್ಕಾಗಿ ಅವರಿಗೆ ಸೌಲಭ್ಯವನ್ನು ಒದಗಿಸ್ರಿ ಅನ್ನೋದನ್ನು ಕೂಡ ಹೇಳ್ತು. ಆಮೇಲೆ ನೆಕ್ಸ್ಟ್ 47ನೇ ವಿಧಿ ಸಾರ್ವಜನಿಕ ಆರೋಗ್ಯ ಸುಧಾರಣೆ ಬಗ್ಗೆ ಹೇಳ್ತದೆ. ಸಾರ್ವಜನಿಕರ ಆರೋಗ್ಯ ಸುಧಾರಣೆ ಮುಖ್ಯವಾಗಿ ಅಂದ್ರೆ ಮದ್ಯಪಾನ ನಿಷೇಧ,
ಸಾರ್ವಜನಿಕ ಆರೋಗ್ಯ ಸುಧಾರಣೆ, ಮದ್ಯಪಾನ ನಿಷೇಧ. ಈಗ ಸಾರ್ವಜನಿಕರ ಆರೋಗ್ಯ ಸುಧಾರಣೆಗೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬನ್ನಿ. ಆಮೇಲೆ ಮದ್ಯಪಾನವನ್ನ ನಿಷೇಧ ಮಾಡಿ, ಆಲ್ಕೋಹಾಲ್ ಎಲ್ಲ ನಿಷೇಧ ಮಾಡಿ. ಯಾಕಂದ್ರೆ ಮನುಷ್ಯರ ಒಂದು ದೇಹದ ಮೇಲೆ ಅಥವಾ ಆರೋಗ್ಯದ ಮೇಲೆ ಮದ್ಯಪಾನ ಅಥವಾ ಆಲ್ಕೋಹಾಲ್ ಏನಿದೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಈ ಹಳ್ಳಿಗಳಲ್ಲೆಲ್ಲ ಕೆಲವೊಬ್ರು ಕುಡಿದು ಇಡೀ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ. ಸೊ ಅಂತಹ ಒಂದು ಪ್ರದೇಶದಲ್ಲಿ ಅಥವಾ ಸಾರ್ವಜನಿಕವಾಗಿ ಎಲ್ಲರ ಆರೋಗ್ಯ ಸುಧಾರಣೆ ಮಾಡಿ, ಹಳ್ಳಿಗಳಲ್ಲಿ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿಕೊಡಿ, ಆಸ್ಪತ್ರೆಗಳ ನಿರ್ಮಾಣವನ್ನು ಮಾಡಿ, ಮತ್ತೆ ಮಹಿಳೆಯರಿಗೆ ಹೆರಿಗೆ ಸೌಲಭ್ಯ ಈಸಿ ಆಗುವಂತೆ ಅಲ್ಲಿ ಈಗಾಗ್ಲೆಲ್ಲ ಆಶಾ ಕಾರ್ಯಕರ್ತೆಯರು ಈಗೆಲ್ಲ ಹಳ್ಳಿಗಳ ತುಂಬಾ ಸುಧಾರಣೆ ಆಗಿದ್ದಾವೆ. ಬಟ್ ಆವಾಗ ಈ ಆಕ್ಟ್ ಅನ್ನ ಇದು DPSP ನ ಜಾರಿಗೆ ತಂದಾಗ ಹಳ್ಳಿಗಳ ಅಷ್ಟೊಂದು ಪ್ರಗತಿ ಹೊಂದಿರಲಿಲ್ಲ. ಆಗ ಹಲವಾರು ಮಾರಣಾಂತಕ ಕಾಯಿಲೆಗಳಿಂದ ಹಳ್ಳಿಗಳಲ್ಲಿ ಜನ ಸಾಯ್ತಾ ಇದ್ರು. ಅವರಿಗೆ ಆರೋಗ್ಯದ ಬಗ್ಗೆ ಅಷ್ಟೊಂದು ಅರಿವು ಇರಲಿಲ್ಲ. ಈ ಒಂದು ಉದ್ದೇಶದಿಂದ ಸಾರ್ವಜನಿಕ ಆರೋಗ್ಯ ಸುಧಾರಣೆಗೆ ಕ್ರಮವನ್ನ ಕೈಗೊಳ್ಳಿ. ಮುಖ್ಯವಾಗಿ ಮದ್ಯಪಾನವನ್ನ ನಿಷೇಧ ಮಾಡ್ರಿ, ಪಾನ ನಿಷೇಧ ಅಥವಾ ಮದ್ಯಪಾನ ನಿಷೇಧ ಮಾಡಿ ಅಂತ ಸರ್ಕಾರಕ್ಕೆ DPSPಯಲ್ಲಿ ಸಲಹೆ ಮತ್ತು ಸೂಚನೆ ನೀಡಿತು. ಇದು ನಿಷೇಧ ಆಗೋದು ಅಷ್ಟೊಂದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಷ್ಟೊಂದು ನಿಷೇಧನೂ ಯಾರು ಮಾಡಲ್ಲ. ಆಕ್ಚುಲಿ ಅಬಕಾರಿ ಅಥವಾ ಎಕ್ಸೈಸ್ ಇಂದನೇ ಸರ್ಕಾರಕ್ಕೆ ಎಷ್ಟೋ ಇನ್ಕಮ್ ಇದೆ. ಸೊ ಹಂಗಾಗಿ ಇದು ನಿಷೇಧ ಅಷ್ಟೊಂದು ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿಲ್ಲ. 48ನೇ ವಿಧಿ ಏನ್ ಹೇಳುತ್ತೆ, ಈಗಾಗಲೇ 36ರಿಂದ ನಾವು 47ರವರೆಗಿನ ವಿಧಿಗಳನ್ನ ಬಗ್ಗೆ ನೋಡಿದ್ವಿ. 48ನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ ಕೃಷಿ ಸಂಗೋಪನೆ ಬಗ್ಗೆ ಹೇಳುತ್ತೆ. ಕೃಷಿ ಹಾಗೂ ಪಶು ಸಂಗೋಪನೆ. ಕೃಷಿ ಹಾಗೂ ಪಶು ಸಂಗೋಪನೆ ಏನಿದು ಕೃಷಿ ಹಾಗೂ ಪಶು ಸಂಗೋಪನೆ? ಭಾರತದಲ್ಲಿ 60% ಕೃಷಿ ಇದೆ. ಬಟ್ ಈಗಿನ ಒಂದು ಅತಿವೃಷ್ಟಿ, ಅನಾವೃಷ್ಟಿ, ನೀರಿನ ಕೊರತೆ, ಬರಗಾಲದಿಂದಾಗಿ ಕೃಷಿಯ ಅಷ್ಟೊಂದು ಡೆವಲಪ್ ಆಗ್ತಾ ಇಲ್ಲ. ಹಾಗಾದ್ರೆ ಆಗಿನ ಒಂದು ಆಕ್ಟ್ ಇದು DPSP ಜಾರಿಗೆ ಬಂದಾಗ್ಲೇ 48ರಲ್ಲಿ ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿ ಕೃಷಿ ಒಂದು ಅಭಿವೃದ್ಧಿಗೆ ಸಹಾಯಕವಾಗುವಂತಹ ಒಂದು ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬನ್ನಿ. ಕೃಷಿಯಲ್ಲಿ ವೈಜ್ಞಾನಿಕ ತಂತ್ರಜ್ಞಾನಗಳ ಬಳಕೆ ಆಗುವಂತೆ ಮಾಡಿ ಅಂತ ಹೇಳಿ. ಆಗ ಕೃಷಿಯಲ್ಲಿ ಜಾಸ್ತಿ ಆಳುಗಳು ಅಥವಾ ಜನರೇ ದುಡಿತಾ ಇದ್ರು. ಈಗೆಲ್ಲ ಟ್ರ್ಯಾಕ್ಟರ್, ಆಮೇಲೆ ಕೃಷಿಯಲ್ಲಿ ಆಧುನಿಕ ಸಲಕರಣೆಗಳು ಜಾಸ್ತಿ ಆಗಿದ್ದಾವೆ. ಈಗ ಮನುಷ್ಯರ ಒಂದು ದುಡಿಮೆ ಕಡಿಮೆ ಆಗಿದೆ. ಹಾಗಾಗಿ ಕೃಷಿಯಲ್ಲಿ ಆಧುನಿಕ ಸಲಕರಣೆಗಳ ಪರಿಚಯ ಮಾಡಿಕೊಡಿ. ಆ ಸಲಕರಣೆಗಳನ್ನ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಕೊಡಿ, ಕೆಲವೊಂದುಗಳನ್ನ ಫ್ರೀ ಆಗಿ ಕೊಡಿ. ಆಮೇಲೆ ಕೃಷಿ ಹೊಂಡ ಆಗಿರ್ಬೋದು, ಮಳೆ ನೀರಿನ ಕೊಯ್ಲು ಆಗಿರ್ಬೋದು, ಆಧುನಿಕ ಸಲಕರಣೆಗಳಾಗಿರ್ಬೋದು, ಇವುಗಳಿಗೆ ಒಂದು ಹೆಚ್ಚಿನ ಆದ್ಯತೆ ಕೊಡಿ. ಯಾಕಂದ್ರೆ ಕೃಷಿ ಇಲ್ಲದೆ ಜನರ ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಅಂತೇಳಿ 48ನೇ ವಿಧಿಯಲ್ಲಿ ಹೇಳಲಾಯ್ತು. ಪಶು ಸಂಗೋಪನೆ ಮುಖ್ಯವಾಗಿ ಗೋ ಹತ್ಯೆ ನಿಷೇಧ ಮಾಡಿ ಅಂತ ಹೇಳ್ತು. ಗೋ ಹತ್ಯೆಯನ್ನ ನಿಷೇಧ. ಯಾಕಂದ್ರೆ ಗೋ ಅಥವಾ ಹಸುವನ್ನ ನಾವು ಒಂದು ದೇವರ ರೂಪದಲ್ಲಿ ಕಾಣ್ತಿರ್ತೀವಿ. ಗೋ ಹತ್ಯೆಯನ್ನ ನಿಷೇಧ ಮಾಡಿ, ಪ್ರಾಣಿ ಹತ್ಯೆಯನ್ನ ನಿಷೇಧ ಮಾಡಿ, ಪಶು ಸಂಗೋಪನೆಗೆ ಹೆಚ್ಚಿನ ಒಂದು ಅವಕಾಶವನ್ನು ಕೊಡಿ. ಪಶು ಸಂಗೋಪನೆಯಿಂದ ಹೈನುಗಾರಿಕೆ ಅಂದ್ರೆ ಹಳ್ಳಿಗಳಲ್ಲಿ ಹೈನುಗಾರಿಕೆ, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ಗುಡಿ ಕೈಗಾರಿಕೆಗಳು ಜಾಸ್ತಿ ಬರುತ್ತೆ ಅಲ್ಲಿ. ಸೊ ಅವುಗಳಿಗೆ ಪಶು ಸಂಗೋಪನೆಗೆ ಹೆಚ್ಚಿನ ಆದ್ಯತೆ ಕೊಡಿ. ಗೋ ಹತ್ಯೆಯನ್ನು ನಿಷೇಧ ಮಾಡಿ, ಕೃಷಿಗೂ ಸಹಿತ ಹೆಚ್ಚಿನ ಅಭಿವೃದ್ಧಿ ಆಗ್ಲಿಕ್ಕೆ ಸಹಾಯ ಮಾಡಿ ಅನ್ನುವಂತ ಕಾರ್ಯಕ್ರಮಗಳನ್ನ ತರಬೇಕು ಅಂತೇಳಿ ಭಾಗ 4ರ 48ರಲ್ಲಿ ನಮ್ಮ ಸರ್ಕಾರಕ್ಕೆ ಅದು ನೀತಿ ನಿರ್ದೇಶನವನ್ನ ಕೂಡ ನೀಡುತ್ತೆ. 48ನೇದು ಇದರಲ್ಲಿ ಸಬ್ ಆರ್ಟಿಕಲ್ ಬರುತ್ತೆ, ಪರಿಸರ ಸಂರಕ್ಷಣೆ. ಈ ಪರಿಸರ ಸಂರಕ್ಷಣೆ 48A ಇದನ್ನ ಕೇಳಿದ್ದಾರೆ ಕ್ವಶನ್ಸ್. 48A ಏನ್ ಹೇಳುತ್ತೆ? ಪರಿಸರ ಸಂರಕ್ಷಣೆ ಯಾವುದರ ಅಡಿಯಲ್ಲಿ ಬರುತ್ತೆ? ಪರಿಸರವನ್ನು ರಕ್ಷಿಸಿ, ಹೆಚ್ಚು ಅರಣ್ಯಗಳನ್ನು ನೆಡ್ರಿ. ಆಮೇಲೆ ಶಾಲೆಗಳಲ್ಲಿ ಪಠ್ಯಕ್ರಮದಲ್ಲಿ ಮಕ್ಕಳಿಗೆ ಪರಿಸರ ರಕ್ಷಣೆ ಕುರಿತು ತಿಳಿಸಿಕೊಡಿ ಅಂತ ಹೇಳಿ ಮಾಡಿದ್ರು. ಈಗಾಗಲೇ ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ. ಭೂಶೃಂಗ ಸಭೆಗಳಾಗಿರ್ಬೋದು, ಅಥವಾ ಜೂನ್ 5 ವಿಶ್ವ ಪರಿಸರ ಆಗಿರ್ಬೋದು, ಆಮೇಲೆ ವಿಶ್ವ ಭೂ ದಿನ ಆಗಿರ್ಬೋದು, ವಿಶ್ವ ಜಲ ದಿನ ಆಗಿರ್ಬೋದು, ಪರಿಸರವನ್ನು ರಕ್ಷಿಸಿ ಅನ್ನುವಂಥ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ. ಅದೇ ರೀತಿಯಾಗಿ ಸರ್ಕಾರದ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬನ್ನಿ. ಟೋಟಲಿ ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಅನ್ನುವಂತ ಸಲಹೆ ಮತ್ತು ಸೂಚನೆಯು ಕೂಡ ರಾಜ್ಯಕ್ಕೆ ನೀಡಿತು. ಅದು ಯಾವ ವಿಧಿಯಲ್ಲಿ ಅಂದ್ರೆ 48A ವಿಧಿಯಲ್ಲಿ ಈ ಒಂದು ಆರ್ಟಿಕಲ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ರು. ಇನ್ನ 49ನೇ ವಿಧಿ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ.
ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಯಾವ ರೀತಿಯಾಗಿ ಮಾಡ್ಬೇಕು? ಯಾಕೆ ನಾವು ಐತಿಹಾಸಿಕ ಸ್ಮಾರಕಗಳ ರಕ್ಷಣೆಯನ್ನು ಮಾಡ್ಬೇಕು? ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಇದ್ರೆ ಮಾತ್ರ ಅದಕ್ಕೆ ಇತಿಹಾಸ. ಈಗ ನಾವು ಹಂಪೆ, ಹಳೆಬೀಡು, ಬೇಲೂರು, ಪಟ್ಟದಕಲ್ಲು, ಸಿಂಧು ನಾಗರಿಕತೆ, ಹರಪ್ಪ, ಮಹೇಂಜೋದರ ನಾಗರಿಕತೆ, ಇಡೀ ಜಗತ್ತಿನ ಇತಿಹಾಸವನ್ನ ತೆಗೆದುಕೊಂಡಾಗ ಅಲ್ಲಿರುವಂತ ಅವಶೇಷಗಳು ಉತ್ಖನನ ಆಧಾರದ ಮೇಲೆ ಅಗೆದಾಗ ನಮ್ಗೆ ಸಿಕ್ಕು. ಆ ಸಿಕ್ಕಂತ ಆಧಾರಗಳ ಮೇಲೆ ಈ ರಾಜ ಆಳಿರ್ಬೋದು, ಹಿಂಗಲ್ಲಿ ಆಡಳಿತ ವ್ಯವಸ್ಥೆ ಇರ್ಬೋದು, ಈ ರೀತಿಯಾಗಿ ನಾವು ಕಲ್ಪನೆ ಮಾಡಿಕೊಂಡು ಇತಿಹಾಸವನ್ನ ನಾವು ಊಹಿಸ್ಕೊಂಡು ಈ ರೀತಿಯಾಗಿತ್ತು ಅಂತ ಹೇಳ್ತೀವಿ. ಆಧಾರಗಳಲ್ಲಿರದಂತ ಇತಿಹಾಸ ವೇಸ್ಟ್, ಅದು ವ್ಯರ್ಥ. ಸೊ ಆಧಾರಗಳನ್ನ, ಅವಶೇಷಗಳನ್ನ ನಾವು ಕಾಪಾಡ್ಕೊಂಡಾಗ್ಲೇ ನಮ್ ಹಿಂದೆ ಇತಿಹಾಸ ಇತ್ತು, ಈ ರೀತಿಯಾಗಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಐತಿಹಾಸಿಕ ಸ್ಮಾರಕಗಳು ಕೂಡ ಒಂದು ಇತಿಹಾಸದ ಆಧಾರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾವ. ಅವುಗಳ ರಕ್ಷಣೆ ಮಾಡ್ಕೊಂಡು ಹೋಗ್ರಿ. ಈಗ ನಾವು ಈಗಿನ ಒಂದು ಹಂಪೆಯನ್ನ ತೆಗೆದುಕೊಂಡ್ರೆ ಹಾಳು ಹಂಪೆಯಾಗಿ ಪರಿವರ್ತನೆ ಹೊಂದಿತ್ತು ಅಂತ ನಾವು ಈಗಾಗಲೇ ಬುಕ್ಗಳಲ್ಲಿ ಓದಿದ್ವಿ. ಬಟ್ ಮೊದಲು ಯಾವ ರೀತಿಯಾಗಿ ಹಂಪೆ ಇತ್ತು ಅನ್ನೋದಕ್ಕೆ ನಾವು ಆಧಾರ ಕಂಡುಬರುತ್ತೆ. ಅಲ್ಲಿನ ಕಲ್ಲಿನಲ್ಲಿ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು. ವಿಜಯನಗರ ಸಾಮ್ರಾಜ್ಯ ಅವಾಗ ಮುತ್ತು ರತ್ನಗಳಿಂದ ಕೂಡಿತ್ತು. ಇವೆಲ್ಲ ನಾವು ಊಹಿಸ್ಕೊಂಡಿದೀವಿ. ಬಟ್ ಅಲ್ಲಿ ಕೆಲವೊಂದು ಅವಶೇಷಗಳು ಉಳಿದಿದ್ದವು. ಹಂಪೆ ಸ್ಮಾರಕ ಇದೆ, ವಿರೂಪಾಕ್ಷ ದೇವಸ್ಥಾನವಿದೆ. ಇವೆಲ್ಲವನ್ನ ನೋಡಿದಾಗ ಆ ಒಂದು ಸ್ಮಾರಕ ಈಗಿದಾವೆ. ಬಟ್ ನಾವು ಮುಂದಿನ ಪೀಳಿಗೆಗೆ ಅದನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ಬೇಕು. ನಾವು ಐತಿಹಾಸಿಕ ಸ್ಮಾರಕಗಳನ್ನ ನಾಶಪಡಿಸಬಾರದು. ನಾವು ನೋಡಿದ್ವಿ ಇತಿಹಾಸ ಈ ರೀತಿಯಾಗಿತ್ತು, ಹಂಪೆ, ಹಳೆಬೀಡು ಅಂತ. ನಾವು ಮುಂದಿನ ತಲೆಮಾರು ಅಥವಾ ಮುಂದಿನ ಪೀಳಿಗೆ ಕೂಡ ಅದನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ಬೇಕು. ಅಲ್ಲಿ ಐತಿಹಾಸಿಕ ಸ್ಮಾರಕಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಏನಾದ್ರು ಬರೆಯುವುದಾಗಿರ್ಬೋದು, ಸ್ಕೆಚ್ ಮಾಡೋದಾಗಿರ್ಬೋದು, ಹಾಳು ಮಾಡಿರುವುದಾಗಿರ್ಬೋದು ಮಾಡಬಾರದು. ಅವುಗಳ ರಕ್ಷಣೆಯನ್ನು ಮಾಡ್ಕೊಂಡು ಹೋಗ್ಬೇಕು. ಆ ರಕ್ಷಣೆಗೆ ಬೇಕಾದಂತ ಪ್ರೀವಿಯಸ್ ಪ್ರಿಕಾಕ್ಷನ್ ಅನ್ನ ತೆಗೆದುಕೊಳ್ಳಿ. ಐತಿಹಾಸಿಕ ಸ್ಮಾರಕಗಳ ರಕ್ಷಣೆಯನ್ನ ಮಾಡಿ ಮುಂದಿನ ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೂ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ ಭಾಗ 4 49 ಆರ್ಟಿಕಲ್ ಅಲ್ಲಿ ಸ್ಪಷ್ಟವಾಗಿ ಇದ್ರ ಬಗ್ಗೆ ಮೆನ್ಷನ್ ಅನ್ನ ಮಾಡಿದ್ದಾರೆ. ಐತಿಹಾಸಿಕ ಸ್ಮಾರಕಗಳ ರಕ್ಷಣೆಯನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. 50ನೇ ವಿಧಿ. 50ನೇ ವಿಧಿ ಏನ ಹೇಳ್ತತಿ ಅಂತಂದ್ರ 50ನೇದು ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. ನ್ಯಾಯಾಂಗದಿಂದ ಕಾರ್ಯಾಂಗವನ್ನ ಪ್ರತ್ಯೇಕಿಸುವುದು. ಏನಿದು ಕಾರ್ಯಾಂಗದಿಂದ ನ್ಯಾಯಾಂಗದಿಂದ? ನ್ಯಾಯಾಂಗಕ್ಕೆ ತನ್ನದೇ ಆದಂತಹ ಒಂದು ಜವಾಬ್ದಾರಿ ಇದೆ, ಅಧಿಕಾರ ಇದೆ. ಕಾರ್ಯಾಂಗವು ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡಬಾರದು. ನ್ಯಾಯಾಂಗಕ್ಕೆ ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಒಂದು ಕೆಪಾಸಿಟಿ ಇದೆ. ಅದಕ್ಕಾಗಿ ಕಾರ್ಯಾಂಗ ಅದರಲ್ಲಿ ಹಸ್ತಕ್ಷೇಪ ಮಾಡಬಾರದು. ಈ ನ್ಯಾಯಾಂಗಕ್ಕೆ ಫುಲ್ ಪವರ್ ಅಥವಾ ಅಥಾರಿಟಿಯನ್ನ ಕೊಡಬೇಕು. ಸೊ ಅವಾಗ್ಲೇ DPSP ಯಲ್ಲಿ ಈ ಅಂಶವನ್ನ ಸೇರಿಸಿದ್ರು. ಯಾಕೆ ಸೇರಿಸಿದ್ರು ಅಂತಂದ್ರೆ, ಯಾವ್ದೊಂದು ಪ್ರಭಾವಿ ಆಡಳಿತ ನಡೆಸುವವರಾಗಿರ್ಬೋದು, ಇನ್ಯಾರೋ ಆಗಿರ್ಬೋದು. ಕಾರ್ಯಾಂಗ ಅಂದ್ರೆ ಎಲ್ಲ ಬರುತ್ತೆ. ಕೇಂದ್ರ ಕಾರ್ಯಾಂಗ ಅಂದ್ರೆ ರಾಷ್ಟ್ರಪತಿ, ಲೋಕಸಭೆ, ರಾಜ್ಯ ಬರುತ್ತೆ. ರಾಜ್ಯ ಕಾರ್ಯಾಂಗ ಅಂತಂದ್ರೆ ಮುಖ್ಯಮಂತ್ರಿ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಬರುತ್ತೆ. ಇವೆಲ್ಲವೂ ಕೇಂದ್ರ ಕಾರ್ಯಾಂಗ ಆಗಿರ್ಬೋದು, ರಾಜ್ಯ ಕಾರ್ಯಾಂಗ ಆಗಿರ್ಬೋದು. ಆ ಒಂದು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸಬೇಕು. ಈ ಕಾರ್ಯಾಂಗ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಏನೇ ಒಂದು ಅಂತಹ ಒಂದು ಅಂಶ ಬಂದ್ರು ಇದು ನ್ಯಾಯಾಂಗವು ಪ್ರತ್ಯೇಕವಾಗಿರ್ಬೇಕು. ಇದಕ್ಕೆ ಸ್ವತಂತ್ರವಾದಂತ ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರವನ್ನ ಕೊಡಿ. ದಯವಿಟ್ಟು ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಪ್ರತ್ಯೇಕಿಸಬೇಕು. ಕೇಂದ್ರ ಕಾರ್ಯಾಂಗ ಆಗಿರ್ಬೋದು, ರಾಜ್ಯ ಕಾರ್ಯಾಂಗ ಇರ್ಬೋದು. ನ್ಯಾಯಾಂಗದಲ್ಲಿ ನೀವು ಹಸ್ತಕ್ಷೇಪವನ್ನ ಮಾಡಬೇಡಿ, ನಿಮ್ಮ ಒಂದು ಇದನ್ನ ತೋರಿಸಬೇಡಿ. ಇದಕ್ಕೆ ಸ್ವತಂತ್ರವಾದಂತಹ ಒಂದು ಪವರ್ ಅನ್ನ ಕೊಡಿ ಅಂತೇಳಿ ಈಗಾಗಲೇ ಇದಕ್ಕೆ ಸ್ವತಂತ್ರವಾದ ಒಂದು ಇದೆ. ಹೀಗಾಗಿ ನ್ಯಾಯಾಂಗದ ಬಗ್ಗೆ ಎಲ್ಲರಿಗೂ ನಂಬಿಕೆ ಮತ್ತು ಗೌರವ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿರೋದು. ದಯವಿಟ್ಟು ಹಸ್ತಕ್ಷೇಪವನ್ನು ಮಾಡಬೇಡಿ. ಇದನ್ನ ಸಪರೇಟ್ ಆದಂತ ಒಂದು ಸ್ವತಂತ್ರವಾದ ಇದನ್ನ ಮಾಡಿ ಅಂತ ಇದ್ರಲ್ಲಿ 50ರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದೆ. 51ನೇ ಆರ್ಟಿಕಲ್ ಏನ್ ಹೇಳುತ್ತೆ? ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಬಾಳ್ವೆಯನ್ನು ಮಾಡಬೇಕು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಬಾಳ್ವೆ. ಅಂತಾರಾಷ್ಟ್ರೀಯ ಅಂದ್ರೆ ಬೇರೆ ದೇಶದೊಂದಿಗೆ ನಾವು ಶಾಂತಿಯುತವಾದ ಒಪ್ಪಂದವನ್ನು ಮಾಡ್ಕೋಬೇಕು. ಬೇರೆ ದೇಶದೊಂದಿಗೆ ಶಾಂತಿ ಮತ್ತು ಸೌಹಾರ್ದತೆಯಿಂದ ವರ್ತಿಸ್ಬೇಕು. ಯಾಕಂತಂದ್ರೆ ಎಲ್ಲ ಸಂಪನ್ಮೂಲಗಳು ನಮ್ಮ ದೇಶದಲ್ಲಿ ಇಲ್ಲ. ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಹಲವಾರು ಸಂಪನ್ಮೂಲಗಳನ್ನ ನಾವು ತರಿಸ್ಕೊಂತೀವಿ. ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಅಥವಾ ವಸ್ತುಗಳನ್ನ ಬೇರೆ ದೇಶ ಕೂಡ ತರಿಸ್ಕೊಳ್ಳುತ್ತೆ. ಸೊ ಆಮದು ಮತ್ತು ರಫ್ತು ಅಂತ ಹೇಳ್ತೀವಿ. ಹೀಗೆ ಎಲ್ಲ ದೇಶಗಳೊಂದಿಗೂ ಶಾಂತಿ ಸಹಬಾಳ್ವೆಯಿಂದ
ವರ್ತಿಸ್ಬೇಕು. ಎಲ್ಲ ದೇಶಗಳನ್ನು ಕೂಡ ಸ್ನೇಹ ಸೌಹಾರ್ದಯುತವಾಗಿ ನಡೆಸ್ಕೋಬೇಕು. ಯಾವ ದೇಶದೊಂದಿಗೂ ಕೂಡ ನಾವು ದ್ವೇಷ ವನ್ನ ಸಾಧಿಸಬಾರದು, ಹಗೆತನವನ್ನ ಸಾಧಿಸಬಾರದು. ಎಲ್ಲ ದೇಶಗಳೊಂದಿಗೂ ಸ್ನೇಹ ಸಹಬಾಳ್ವೆಯನ್ನ ಕಾಪಾಡಿಕೊಂಡು ನಮ್ಮ ವಿದೇಶಾಂಗ ನೀತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಮ್ಮದೇ ಆದಂತ ವಿದೇಶಾಂಗ ನೀತಿ ಇದೆ ನಮ್ಗೆ. ಅದಕ್ಕಾಗಿ ನಮ್ಮ ಭಾರತವನ್ನ ಸಾರ್ವಭೌಮ ರಾಷ್ಟ್ರ ಅಂತ ಹೇಳಿ ಕರೀತಾರೆ. ಆ ವಿದೇಶಾಂಗ ನೀತಿಯನ್ನ ಉಳಿಸ್ಕೊಂಡ್ಬಿಟ್ಟು ಯಾವುದೇ ದೇಶಕ್ಕೆ ಅಧೀನವಾಗದೆ ಎಲ್ಲ ದೇಶಗಳೊಂದಿಗೂ ಸಹಿತ ಶಾಂತಿ ಸಹಬಾಳ್ವೆ ಇಂದ ನಡ್ಕೋಬೇಕು ಅನ್ನೋದನ್ನ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಬಾಳ್ವೆ ಇದು ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ 51ನೇ ಆರ್ಟಿಕಲ್ ಬರುತ್ತೆ. 36ರಿಂದ 51ರವರೆಗಿನ ಆರ್ಟಿಕಲ್ ರಾಜ್ಯಕ್ಕೆ ಈ ರೀತಿಯಾಗಿ ನಿರ್ದೇಶನವನ್ನು ನೀಡಿದವೆ. ಕಲ್ಯಾಣ ರಾಜ್ಯದ ಸ್ಥಾಪನೆ ಮಾಡಿ, ಆಮೇಲೆ ಗೋ ಹತ್ಯೆ ನಿಷೇಧ ಮಾಡಿ, ಆ ಕೃಷಿಯಲ್ಲಿ ಆಧುನಿಕ ಸಲಕರಣೆಗಳನ್ನು ಉಪಯೋಗಿಸಿ, ಮಹಿಳೆಯರಿಗೆ ಹೆರಿಗೆ ಸೌಲಭ್ಯವನ್ನ ಕೊಡಿ, ಸಮಾಜದಿಂದ ದುರ್ಬಲ ಜನಾಂಗದವರಿಗೆ ವಿಶೇಷ ವೇತನವನ್ನ ಕೊಡಿ, ಆಮೇಲೆ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಿ, ಪರಿಸರವನ್ನ ಸಂರಕ್ಷಣೆ ಮಾಡಿ, ಆಮೇಲೆ ಅಂತಾರಾಷ್ಟ್ರೀಯ ಸಹಬಾಳ್ವೆಯನ್ನು ಸಾಧಿಸಿ, ಗೋ ಹತ್ಯೆವನ್ನ ನಿಷೇಧ ಮಾಡಿ, ಸಮಾಜದಲ್ಲಿರುವಂತ ಅಂತರವನ್ನ ಕಡಿಮೆ ಮಾಡಿ, ಇವೆಲ್ಲವನ್ನ ಮಾಡಿದಾಗ ರಾಜ್ಯ ಒಂದು ಸುಖಿ ರಾಷ್ಟ್ರ ಅಥವಾ ಕಲ್ಯಾಣ ರಾಷ್ಟ್ರವನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಇವೆಲ್ಲ ಸಲಹೆ ಸೂಚನೆಗಳನ್ನ ಪಾಲಿಸಿದ್ರೆ ನಾವು ಒಂದು ಒಳ್ಳೆ ಜನಹಿತಕಾರಿ ಸರ್ಕಾರವನ್ನ ಮುನ್ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ರಾಜ್ಯ ನಿರ್ದೇಶಕ ತತ್ವಗಳು ರಾಜ್ಯಕ್ಕೆ ಸಲಹೆಯನ್ನ ಮಾಡಿವೆ. ಆದ್ರೆ ಇದನ್ನ ಪಾಲಿಸ್ಲೇಬೇಕು ಅಂತ ಹೇಳಿ ಏನು ಒತ್ತಾಯ ಮಾಡಿಲ್ಲ, ಜಸ್ಟ್ ಅಡ್ವೈಸ್ ಅಥವಾ ಸಜೆಷನ್ ಆಗಿ ತಗೋಬಹುದಷ್ಟೇ. ಯಾಕಂದ್ರೆ ನಾವು ಇದನ್ನ ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಇದಿಷ್ಟು ರಾಜ್ಯ ನಿರ್ದೇಶಕ ತತ್ವಗಳು 36ರಿಂದ 51ರವರೆಗಿನ ವಿಧಿಗಳು ಕಂಡು ಬರುತ್ತೆ. ಇನ್ನು ಎಕ್ಸಾಮ್ಗಳಲ್ಲಿ ಏನೇನ್ ಕೇಳಿದಾರ ಅಂತಂದ್ರೆ, ಎಲ್ಲಿಂದ ಯಾವ ವಿಧಿಯಿಂದ ಯಾವ ವಿಧಿವರೆಗೆ ಕಂಡು ಬರುತ್ತೆ ಅಂತ ಹೇಳಿದ್ದಾರೆ. ಇದನ್ನ ನಾವು ಎಲ್ಲಿಂದ ಎರವಲು ಪಡ್ಕೊಂಡಿದೀವಿ ಅಂತ ಕೇಳಿದ್ದಾರೆ. ಐರಿಷ್ ಸಂವಿಧಾನದಿಂದ. ಆಮೇಲೆ 1935ರ ಭಾರತ ಸರ್ಕಾರ ಬಗ್ಗೆ ಕಾಯ್ದೆ ಬಗ್ಗೆ ಕೇಳಿದ್ದಾರೆ. 80% ನಾವು ಅಲ್ಲಿಂದನೇ ಎರವಲು ಪಡ್ಕೊಂಡಿದ್ವಿ. ಇದರಲ್ಲಿ 48A ಆರ್ಟಿಕಲ್ ಕೇಳಿದ್ದಾರೆ. 40ನೇ ಆರ್ಟಿಕಲ್ ಗ್ರಾಮ ಪಂಚಾಯತಿಗಳ ಬಗ್ಗೆ ಕೇಳಿದ್ದಾರೆ. 44ನೇ ಆರ್ಟಿಕಲ್ ಏನ್ ಹೇಳುತ್ತೆ ಏಕರೂಪ ನಾಗರಿಕ ಸಂಹಿತೆ, ಆ ಆರ್ಟಿಕಲ್ ಬಗ್ಗೆ ಕೇಳಿದ್ದಾರೆ. ಇದರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಹಲವಾರು ಕ್ವಶನ್ಸ್ಗಳು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಇದಿಷ್ಟು ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ DPSP ಬಗ್ಗೆ ಇದಾಗಿತ್ತು ಇವತ್ತಿನ ಮಾಹಿತಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ಯಾವ ಟಾಪಿಕ್ ಬರುತ್ತೆ, ಕೇಂದ್ರ ಕಾರ್ಯಾಂಗ, ರಾಷ್ಟ್ರಪತಿ, ರಾಜ್ಯಪಾಲರು, ಆಮೇಲೆ ರಾಜ್ಯ ಶಾಸಕಾಂಗ, ಈ ರೀತಿಯಾಗಿ ಬರುತ್ತೆ. ಒಂದೊಂದೇ ಟಾಪಿಕ್ ಅನ್ನು ಎತ್ಕೊಂಡ್ಬಿಟ್ಟು ಎಕ್ಸಾಮ್ಗಳಲ್ಲಿ ಏನೇನ್ ಕೇಳಿದಾರೆ ಆ ಬೇಸ್ ಮೇಲೆ ನಾನು ಡೀಟೇಲ್ಡ್ ಆಗಿ ಕ್ಲಾಸ್ ಅನ್ನು ಮಾಡ್ತೀನಿ. ಇವತ್ತಿನ ಕ್ಲಾಸ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದ್ರೂ ಹೇಳೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಅದಕ್ಕೆ ನಾನು ಉತ್ತರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.